ಬಸವಲಿಂಗೇಶ ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯದ ಅಕ್ಕಮಾರಿಯವರಿಗೆ, ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ. ಕಾಣೀರೋ ಕಾಣೀರೋ ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ. ಕಾಣೀರೋ ಕಾಣೀರೋ ಸತ್ಯವ ನೋಡಿರದೆ ದೇವಲೋಕ, ಮಿತ್ರ ನೋಡಿರದೆ ಮರ್ತ್ಯಲೋಕ. ಸತ್ಯವ ನೋಡಿರದೆ ದೇವಲೋಕ, ಮಿತ್ರ ನೋಡಿರದೆ ಮರ್ತ್ಯಲೋಕ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ. ಕಾಣೀರೋ 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 ಆಚಾರವೇ ನಿನ್ನ, ಆಚಾರವೇ ಲಿಂಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ, ಸಂಗಮ ದೇವ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ. ಕಾಣೀರೋ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ. ಕಾಣೀರೋ ಸತ್ಯವ ನೋಡಿವದೆ ದೇವಲೋಕ, ಮಿಥ್ಯವ ನೋಡಿರುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ, ಸಂಗಮ ದೇವ. ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ. ಕಾಣೀರೋ ಕಾಣೀರೋ ಕಾಣೀರೋ. ಲೋಕಪೂಜ್ಯ ಜಗದ್ಗುರು ಬಸವಣ್ಣನವರಿಗೆ ಈಗ ಸೋದರಿ ಶ್ರೀದೇವಿ ಸ್ವಾಮಿ ಬಂದು ಒಂದು ಹಾಡು ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ವಿಶ್ವನಾಥಪ್ಪ ಬಿರಾದರ್ ಸರ್ ಅವರಿಗೂ ಬಸವರಾಜ್ ಮರೆ ಸರ್ ಅವರಿಗೂ ಅನಂತ ಶರಣಾರ್ಥಿಗಳನ್ನ ತಿಳಿಸಿ, ಇವತ್ತು ಪರಮ ಪೂಜ್ಯರ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಇವತ್ತಿನಿಂದ ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮೀಜಿಗಳವರಿಂದ ವಚನ ದರ್ಶನ ಪ್ರವಚನ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯ ಅಪ್ಪಗಳವರ ಪಾವನ ಸನ್ನಿಧಾನದಲ್ಲಿ, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಅಪ್ಪಗಳವರ ನೇತೃತ್ವದಲ್ಲಿ, ಜೊತೆಗೆ ಪೂಜ್ಯ ಬಸವಲಿಂಗ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ, ಶಿವಬಸವ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮಿಗಳ ಪ್ರವಚನ ಇಂದಿನಿಂದ ಉದ್ಘಾಟನೆಗೊಳ್ಳಲಿದೆ. ಈಗಾಗಲೇ ಕಾರ್ಯಕ್ರಮದ ಉದ್ಘಾಟಕರು ಇವತ್ತು ನಮ್ಮ ಭಾಲ್ಕಿ ವಕೀಲರ ಸಂಘದ ಅಧ್ಯಕ್ಷರಾದ ಸಂಗಮೇಶ್ ಎಸ್ ಗಾಮ ಅವರು ಆಗಮಿಸಿದ್ದಾರೆ. ಪೂಜ್ಯ ಅಪ್ಪಗಳವರ ಆಗಮನದೊಂದಿಗೆ ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಬಸವಗುರು ಪೂಜೆಯನ್ನ ನಮ್ಮ ವಿಶ್ವನಾಥಪ್ಪ ಬಿರಾದರ್ ಸರ್ ಅವರು ಕೆಲವೇ ನಿಮಿಷಗಳಲ್ಲಿ ನೆರವೇರಿಸಲಿದ್ದು, ಬಸವರಾಜ್ ಮರೆ ಸರ್ ಅವರು ಧರ್ಮಗ್ರಂಥ ಪಠಣವನ್ನ ಮಾಡಲಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಸ್ವಾಗತವಾದ ನಮ್ಮ ಶಿವಕುಮಾರ್ ಕಮಠಾಣೆ ಸರ್ ಅವರು ಕೋರಲಿದ್ದಾರೆ. ಪೂಜ್ಯರ ಆಗಮನದೊಂದಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಅಲ್ಲಿವರೆಗೆ ನಾವು ಶ್ರೀದೇವಿ ಶಾಂತಯ್ಯ ಸ್ವಾಮಿ ಅವರು ವೇದಿಕೆಗೆ ಆಗಮಿಸಬೇಕು. ಅವರ ಧ್ವನಿಯಲ್ಲಿ ಒಂದು ವಚನ ಗಾಯನ ಭಕ್ತಿ ಗೀತೆಯನ್ನ ನಾವೆಲ್ಲರೂ ಆಲಿಸೋಣ.
ಅವರಿಗೆ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ. ತಾವೆಲ್ಲರೂ ಶಾಂತಚಿತ್ತರಾಗಿ ಅವರ ಹಾಡನ್ನ ನಾವೆಲ್ಲರೂ ಕೇಳೋಣ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಅವರಿಗೆ ವೇದಿಕೆಗೆ ಸ್ವಾಗತಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಲ ಕಳೆದಿರಲ್ಲ, ಶಿವ ಧ್ಯಾನ ಬರಲೇ ಇಲ್ಲ. ಕಾಲ ಕಳೆದಿರಲ್ಲ, ಶಿವ ಧ್ಯಾನ ಬರಲೇ ಇಲ್ಲ. ಕಾಲಯ ಮನರು ಬಂದು ಕೇಳಿದರು, ಏನು ಹೇಳುತ್ತೀರಿ ನೀವಾಗೆಲ್ಲ. ಕಾಲ ಕಳೆದಿರಲ್ಲ, ಶಿವ ಧ್ಯಾನ ಬರಲೇ ಇಲ್ಲ. ಕಾಲ ಕಳೆದಿರಲ್ಲ, ಶಿವ ಧ್ಯಾನ ಬರಲೇ ಇಲ್ಲ. ರೊಕ್ಕ ಗಳಿಸಿದಿರಲ್ಲ, ಅದು ಮಕ್ಕಳಿಗಾಯಿತಲ್ಲ. ರೊಕ್ಕ ಗಳಿಸಿದಿರಲ್ಲ, ಅದು ಮಕ್ಕಳಿಗಾಯಿತಲ್ಲ. ಹೆಂಡರು ಮಕ್ಕಳು ತಿರುಗಿ ಬಿದ್ದರೆ, ಹೆಂಡರು ಮಕ್ಕಳು ತಿರುಗಿ ಬಿದ್ದರೆ ಮಂಗನಾಂಗ ನೀವು ಕುಳಿತೀರಲ್ಲ. ಕಾಲ ಕಳೆದಿರಲ್ಲ, ಶಿವ ಧ್ಯಾನ ಬರಲೇ ಇಲ್ಲ. ಕಾಲ ಕಳೆದಿರಲ್ಲ, ಶಿವ ಧ್ಯಾನ ಬರಲೇ ಇಲ್ಲ. ಶಿವ ಧ್ಯಾನ ಬರಲೇ ಇಲ್ಲ, ಶಿವ ಧ್ಯಾನ ಬರಲೇ ಇಲ್ಲ. ಶರಣು ಶರಣ. ಅರ್ಥಪೂರ್ಣವಾಗಿರ್ತಕ್ಕಂಥ ಹಾಡು. ಕಾಲ ಕಳೆದಿರಲ್ಲ, ಶಿವ ಧ್ಯಾನ ಬರಲೇ ಇಲ್ಲ ಅನ್ನುವಂಥದ್ದು. ಈ ಒಂದು ವೇದಿಕೆ ಮೇಲೆ ಇಲ್ಲಿವರೆಗೆ ಗಾಯನ ಮಾಡಿರ್ತಕ್ಕಂಥ ಶ್ರೀದೇವಿ ಶಾಂತಯ್ಯ ಸ್ವಾಮಿ ಅವರಿಗೆ ಅನಂತ ಶರಣಾರ್ಥಿಗಳು. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸೋಣ. ಇವತ್ತು ಈ ವಚನ ದರ್ಶನ ಪ್ರವಚನದ ಉದ್ಘಾಟನೆ ಪೂಜ್ಯ ಅಪ್ಪಗಳವರು ಈಗ ವೇದಿಕೆಡೆಗೆ ಆಗಮಿಸ್ತಾ ಇದ್ದಾರೆ. ಪೂಜ್ಯರ ಬರುವಿಕೆಯೊಂದಿಗೆ ಈ ವೇದಿಕೆ ಮೇಲೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ನಾವೆಲ್ಲರೂ ವಚನ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈಗ ಪೂಜ್ಯರನ್ನ ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸೋಣ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನ, ಭಕ್ತಿಯ ಚಪ್ಪಾಳೆಯನ್ನ ತಟ್ಟಿ ಪೂಜ್ಯರಿಗೆ, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಅಪ್ಪಗಳವರಿಗೂ, ಅದೇ ರೀತಿ ಪ್ರವಚನಕಾರರಾದ ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮೀಜಿಗಳು ಪೂಜ್ಯರು ವೇದಿಕೆಗೆ ದಯಪಾಲಿಸಿದ್ದಾರೆ. ಅವರಿಗೆ ವೇದಿಕೆಗೆ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ತಾ, ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉದ್ಘಾಟಕರಾಗಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವವರು ಇವತ್ತು ನಮ್ಮ ಭಾಲ್ಕಿ ನ್ಯಾಯವಾದಿಗಳು, ವಕೀಲರ ಸಂಘದ ಅಧ್ಯಕ್ಷರು ಆದಂತ ಶರಣ ಸಂಗಮೇಶ ಗಾಮ ಸರ್ ಅವರು ಕೂಡ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು. ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಅವರಿಗೂ ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸೋಣ ಅಂತ ಆಮಂತ್ರಿಸುತ್ತಾ ನಾವು ಬಂದು ಉದ್ಘಾಟನಾ ಸ್ಥಾನವನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಜೊತೆಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಸವ ಗುರು ಪೂಜೆಯನ್ನ ನೆರವೇರಿಸಲಿರುವ ಇವತ್ತು ನಮ್ಮ ಚನ್ನಬಸವಾಶ್ರಮದ ಈ ಪರಿಸರವನ್ನ ಅತ್ಯಂತ ಸುಂದರ ಹಾಗೂ ಇಷ್ಟು ಒಳ್ಳೆಯ ವಾತಾವರಣಕ್ಕೆ ಒಂದು ಪೂರಕವಾದಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟವರು ನಮ್ಮ ವಿಶ್ವನಾಥಪ್ಪ ಬಿರಾದರ್ ಸರ್ ಅವರು, ನಮ್ಮ ಚನ್ನಬಸವ ಆಶ್ರಮದ ಸಂಚಾಲಕರು. ಅವರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ವಿಶ್ವನಾಥಪ್ಪ ಬಿರಾದರ್ ಸರ್ ಅವರಿಗೂ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೊತೆಗೆ ಧರ್ಮಗ್ರಂಥ ವಚನ ಪಠಣವನ್ನ ಮಾಡ್ಲಿಕ್ಕಿರುವಂತಹ, ಜೊತೆಗೆ ಯಾವತ್ತೂ ಕೂಡ ಮಠದ ಭಕ್ತರು ಅದಲ್ಲದೇನೆ ಶರಣರ ಕಾರ್ಯಕ್ಕೆ, ಪೂಜ್ಯರ ಕಾರ್ಯಕ್ಕೆ ತಮ್ಮ ಸೇವೆಯನ್ನ ಸದಾ ಸಲ್ಲಿಸ್ತಾ ಇರುವಂತ ಜಾಗತಿಕ ಲಿಂಗಾಯತ ಮಹಾಸಭಾ ಭಾಲ್ಕೆ ಅಧ್ಯಕ್ಷರಾದ ಬಸವರಾಜ್ ಮರೇ ಸರ್ ಅವರು ಧರ್ಮಗ್ರಂಥ ಪಠಣ ಮಾಡಲಿದ್ದಾರೆ. ತಾವು ಕೂಡ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಅವರಿಗೂ ಕೂಡ ಎಲ್ಲರೂ ಚಪ್ಪಾಳೆ ತಟ್ಟಿ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ, ಪರಮ ಪೂಜ್ಯರಿಗೂ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರಲಿರುವವರು ನಮ್ಮ ಶರಣ ಶಿವಕುಮಾರ್ ಕಮಠಾಣೆ ಸರ್ ಅವರು, ನಿವೃತ್ತ ಶಿಕ್ಷಕರು, ಶ್ರೀಮಠದ ಪರಮ ಭಕ್ತರು ಸಹ ಇದ್ದಾರೆ. ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತೇನೆ. ಶಿವಕುಮಾರ್ ಕಮಠಾಣೆ ಸರ್ ಅವರಿಗೂ ಕೂಡ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟಿ ವೇದಿಕೆಗೆ ಬರಮಾಡಿಕೊಳ್ಬೇಕು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಶರಣ ತಂದೆ ತಾಯಿದ್ರು, ಜೊತೆಗೆ ನಮ್ಮ
ಗುರುಪ್ರಸಾದ ನಿಲಯದ ಅಲ್ಲಿ ಎಲ್ಲ ಮುದ್ದು ಮಕ್ಕಳು ವಿದ್ಯಾರ್ಥಿಗಳು ಎಲ್ಲರೂ ಪಾಲ್ಗೊಂಡಿದ್ದೀರಿ. ತಮಗೆಲ್ಲರಿಗೂ ಇವತ್ತಿನ ಈ ಪ್ರವಚನ ಉದ್ಘಾಟನಾ ಸಮಾರಂಭಕ್ಕೆ ಆತ್ಮೀಯವಾಗಿ ಸರ್ವರಿಗೂ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಘಟ್ಟವಾಗಿ ಈಗಾಗಲೇ ಬಸವ ಗುರುವಿನ ಪ್ರಾರ್ಥನೆಯನ್ನ ನೆರವೇರಿಸಲಾಗಿದೆ. ಜೊತೆಗೆ ಭಕ್ತಿಗೀತೆ ಗಾಯನ ಎಲ್ಲವೂ ನಡೆದಿದೆ. ಈಗ ತಡ ಮಾಡದೇನೆ ನೇರವಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ನಾನು ಬಸವರಾಜ್ ಮರೆ ಸರ್ ಅವರಲ್ಲಿ ವಿನಂತಿಸ್ತೇನೆ, ಇನ್ನು ಮುಂದೆ ಧರ್ಮಗ್ರಂಥ ಪಠಣದೊಂದಿಗೆ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಮುಂದುವರಿಸೋಣ. ಈಗ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಪಾಲಿಕೆಯ ಅಧ್ಯಕ್ಷರು ಶರಣ ಬಸವರಾಜ್ ಮರೆ ಸರ್ ಅವರು ಇನ್ನು ಮುಂದೆ ಧರ್ಮಗ್ರಂಥ ಪಠಣ ವಚನ ಪಠಣವನ್ನ ಮಾಡಲಿದ್ದಾರೆ. ನಾವೆಲ್ಲರೂ ಅವರು ಹೇಳುವ ವಚನಗಳನ್ನ ಕೇಳೋಣ. ಈಗ ಅವರಿಂದ ನಾವು ಹೇಳೋದರ ಜೊತೆಗೆ ಕೇಳೋದು ಎರಡು ಮಾಡೋಣ ಅಂತ ಹೇಳ್ತಾ ಈಗ ನಮ್ಮ ಬಸವರಾಜ್ ಮರೆ ಸರ್ ಇನ್ ಮುಂದೆ ಧರ್ಮಗ್ರಂಥ ಪಠಣವನ್ನ ಮಾಡ್ಲಿಕ್ಕಿದ್ದಾರೆ. ಲೋಕಪೂಜ್ಯ ಜಗದ್ಗುರು ಬಸವಣ್ಣನವರಿಗೆ ಜಯವಾಗಲಿ, ವೈರಾಗ್ಯ ಅಕ್ಕ ಮಾದೇವರಿಗೆ ಜಯವಾಗಲಿ, 770 ಮರಗಣಗಳಿಗೆ ಜಯವಾಗಲಿ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ, ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾಡೋ ಕಾರ್ಯಕ್ಕೆ ಜಯವಾಗಲಿ. ಈ ಒಂದು 136ನೇ ಜಯಂತಿ ಉತ್ಸವ ಕಾರ್ಯಕ್ರಮ ನಿಮಿತ್ತ ವಚನ ದರ್ಶನ ಪ್ರವಚನ 2025ನೇ ಸಾಲಿನ ಒಂದು ಪ್ರವಚನದ ಪ್ರಯುಕ್ತ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಅಪ್ಪಗಳವರ ಪಾದಕ್ಕೆ, ಪೂಜ್ಯ ಪ್ರಭು ಸ್ವಾಮಿಯವರ ಪಾದಕ್ಕೆ ಹಾಗೂ ಇಂದಿನ ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿದಂಥ ನ್ಯಾಯವಾದಿಗಳಾದ ಸಂಗಮೇಶ್ ಅವರಿಗೂ, ಈ ಪ್ರವಚನ ಸಮಿತಿ ಅಧ್ಯಕ್ಷರಾದ ನಮ್ಮ ಶಿವಕುಮಾರ್ ಕಮಠಾಣ ಸರ್ ಅವರಿಗೂ ಶರಣಾರ್ಥಿ ತಿಳಿಸಿ ಈಗ ನನಗೆ ಕೊಟ್ಟಂತ ಒಂದು 5 ವಚನಗಳನ್ನ ನಾನು ಪಠಣ ಮಾಡ್ತೇನೆ. ತಾವೆಲ್ಲ ಶಾಂತಿಯಿಂದ ಕುತ್ಕೊಂಡು ಆಲಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾರು ವಚನ ಅನ್ಬೇಡ್ರಿ. ಈಗ ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆ ಮೊಳಲು ತವರಾಜದ ನರೆ ತೆರೆಯಂತೆ ಅಜ್ಜರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪು ನೀರ ನುಂಬುವವನ ವಿಧಿಯಂತೆ ಆಯಿತನ್ನ ಮತಿ ಕೂಡಲ ಸಂಗಮ ದೇವ. ಓಂ ಶ್ರೀ ಬಸವಲಿಂಗಾಯ ನಮಃ. ಅಜ್ಜರ ವಚನ ಪರುಷ ಕಂಡಣ್ಣ ಸದಾಶಿವನೆಂಬ ಲಿಂಗವ ನೆರೆನೆಂಬುದು ನಮ್ಮಲೊಡನೆ ನೀ ವಿಜಯಿ ಕಂಡಣ್ಣ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇವಸವಿದಂತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಜ್ಜರ ವಚನ ಅಜ್ಜರಿಗಾಯಿತು, ವೇದ್ಯರಿಗಲ್ಲದೆ ಸಾಧ್ಯವಾಗದು ಕೂಡಲ ಸಂಗಮ ದೇವ, ನಿಮ್ಮ ಅನುಭವದಿಂದ ಎನ್ನ ಭವಂ ನಾಸ್ತಿ ಆಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಶ್ವಮೇಧ ಯಾಗವಂತಿರಲಿ, ಅಜತೇಯುಪದೇಶ ಸಮಾಧಿಯಂತಿರಲಿ, ಹೋಮ ನೇಮ ಗಾಯತ್ರಿ ಜಪವಂತಿರಲಿ, ಜನ ಮೋಹನ ಮಂತ್ರವಿಂತಿರಲಿ, ಕೂಡಲ ಸಂಗನ ಶರಣರ ನುಡಿಗಡನ ಎಲ್ಲ ಕಧಿಕ ನೋಡ. ನಮಃ. ಅಡಿಗಡಿಗೆ ದೇವರಾಣೆ, ಅಡಿಗಡಿಗೆ ಭಕ್ತರಾಣೆ, ಅಡಿಗಡಿಗೆ ಗುರುವಿನಾಣೆ ಎಂಬ ವಚನವೇ ಹೊಲ್ಲ, ಮುಂದೆ ಪಥಕ್ಕೆ ಸಲ್ಲರು. ಆದಿಯಿಂದ ಬಂದ ವಚನವೆಂದು ಶರಣರ ಕೂಡೆ ಸರಸವಾಡಿದರೆ, ನಗುತ್ತಲಿರಿದುಕೊಂಡರೆ ಅಲಗು ನಡೆದಿರುವುದೇ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇಲ್ಲಿವರೆಗೆ ನಮ್ಮ ಬಸವರಾಜ್ ಮರೆ ಸರ್ ಧರ್ಮಗ್ರಂಥ ಪಠಣವನ್ನು ನೆರವೇರಿಸಿದ್ದಾರೆ. ಅವರಿಗೆ ಅನಂತ ಶರಣು ಶರಣಾರ್ಥಿಗಳು. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ಅವರಿಗೆ ಶರಣಾರ್ಥಿಗಳನ್ನ ತಿಳಿಸ್ತಾ ಇನ್ಮುಂದೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ವಿಶ್ವನಾಥ ಬಿರಾದರ್ ಸರ್ ಅವರಲ್ಲಿಯೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರಲ್ಲಿಯೂ ಎಲ್ಲರಲ್ಲಿ ವಿನಂತಿಸ್ತೇನೆ, ಬಸವ ಗುರು ಪೂಜೆಯನ್ನ ಇನ್ಮುಂದೆ ತಾವು ನೆರವೇರಿಸುವುದರೊಂದಿಗೆ ವಚನ ದರ್ಶನ ಪ್ರವಚನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದೀಗ ಬಸವ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಕಾರ್ಯಕ್ಕೆ ಶರಣ ಶರಣಾರ್ಥಿಗಳು. ವಚನ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಬಸವಗುರು ಪೂಜೆಯನ್ನು ನೆರವೇರಿಸಿರುವ ವಿಶ್ವನಾಥ ಬಿರಾದರ್ ಸರ್ ಅವರಿಗೆ ಅನಂತ ಶರಣು ಶರಣಾರ್ಥಿಗಳನ್ನ ತಿಳಿಸಿ, ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ಇವತ್ತು ವಚನ ದರ್ಶನ ಪ್ರವಚನ ಇಂದಿನಿಂದ ನಡೆಯಲಿರುವ ಈ ಒಂದು ಪ್ರವಚನದ ಉದ್ಘಾಟನೆಯನ್ನ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಭಾಲ್ಕಿಯ ವಕೀಲರ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಸಕ್ರಿಯ ಕಾರ್ಯವನ್ನು ನೆರವೇರಿಸುತ್ತಿರುವಂತ ಸಂಗಮೇಶ್ ಎಸ್ ಗಾಮ ಸರ್ ಪೂಜ್ಯರ ಸನ್ನಿಧಾನದಲ್ಲಿ ಈ ಜ್ಯೋತಿಯನ್ನ, ಬಸವ ಜ್ಯೋತಿಯನ್ನ ಬೆಳಗಿಸುವುದರೊಂದಿಗೆ ಈಗಾಗಲೇ ಕಮಲ್ ನಗರದಿಂದ ಭಾಲ್ಕಿಯವರೆಗೆ ಬಸವ ಸಂದೇಶ ಜ್ಯೋತಿ ಬಂದಿದೆ. ಈಗ ಪ್ರವಚನದ ಮೂಲಕ ಇನ್ನಷ್ಟು ಜನರ ಬದುಕಿಗೆ ಬೆಳಕಾಗುವಂತ ಜ್ಞಾನದ ಜ್ಯೋತಿ ಈ ವೇದಿಕೆ ಮುಖಾಂತರ ಬೆಳಗ್ತಾ ಇದೆ. ಇನ್ನು ಮುಂದೆ ವಚನ ದರ್ಶನ ಪ್ರವಚನದ ಉದ್ಘಾಟನೆ, ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ತಕ್ಕ ಹಾಗೆ ಜ್ಞಾನದ ಜ್ಯೋತಿಯ ಮೂಲಕ ಸಮಂದದ ಕತ್ತಲೆ ಹೋಗಲಿ ಎನ್ನುವಂಥದ್ದು ಈಗ ಪೂಜ್ಯ ಅಪ್ಪಗಳವರ ಸಾನ್ನಿಧ್ಯದಲ್ಲಿ ನಮ್ಮ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಬಸವ ಕ್ಲಬ್ಸ್ ಎಲ್ಲ ನಮ್ಮ ಭಾತಂಬ್ರದವರು ಇದ್ದಾರೆ. ಜೊತೆಗೆ ಇವತ್ತು ಪರಮ ಪೂಜ್ಯ ಅಪ್ಪಗಳವರ ಬಗ್ಗೆ ಶ್ರೀಮಠದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತಮ್ಮ ಸೇವೆಯನ್ನ ಸಲ್ಲಿಸಲಿಕ್ಕೆ ಯಾವತ್ತೂ ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂಥವರು ನಮ್ಮ ಸಂಗಮೇಶ್ ಎಸ್ ಗಾಮ ಸರ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದೀಗ ಉದ್ಘಾಟನೆಯ ನುಡಿಗಳನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಶ್ರೀ ಮಗಾಚ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತಿ ಉತ್ಸವದ ನಿಮಿತ್ತವಾಗಿ ಸಂಕೇತವಾಗಿ ಬ್ರದರ್ ಸರ್ ಅವರಾಗಿರ್ಬೋದು, ಮೊರೆ ಸರ್ ಅವರೇ ಹಾಗೂ ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಆತ್ಮೀಯ ಗಣ್ಯ ವ್ಯಕ್ತಿಗಳೇ, ಶರಣು ಶರಣೀಯರೇ, ಪ್ರತಿ ವರ್ಷದಲ್ಲಿ 3 ಸಲ ನಮ್ಮ ಹಿರೇಮಠ ಸಂಸ್ಥಾನವು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಯಾಕೆ ಪ್ರವಚನವನ್ನ ಮಠದ ಪೂಜ್ಯರು ಇಡ್ತಾ ಇದ್ದಾರೆ ಅಂತಂದ್ರೆ, ನಾವೇ ಒಂದು ಗಾಡಿ ತಗೊಂಡೇವಂದ್ರೆ ಅದಕ್ಕೆ 3 ತಿಂಗಳಿಗೆ 6 ತಿಂಗಳಿಗೆ ಸರ್ವಿಸಿಂಗ್ ಮಾಡಿಸ್ಬೇಕಾಗ್ತದೆ. ಅದೇ ರೀತಿ ನಮ್ಮ ಮನಸ್ಸನ್ನ ಚಂಚಲ ಆಗ್ತಾ ಇದೆ. ಆ ಮನಸ್ಸನ್ನ ಶುದ್ಧೀಕರಣವನ್ನ ಮಾಡಬೇಕಾದ್ರೆ ಈ ಪ್ರವಚನ ಅಂತಕ್ಕಂಥ ಸರ್ವಿಸಿಂಗ್ ನಮಗೆ ಬಹಳ ಅತ್ಯುತ್ತಮವಾಗಿದೆ. ಅದರ ಸಲುವಾಗಿ ಮಠದ ಪೂಜ್ಯರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ತಾವು ಚಿಕ್ಕ ವಯಸ್ಸಿನಲ್ಲಿ ಲಿಂಗೈಕ್ಯ ಆಗುವವರೆಗೂ ಕೂಡ ಮಠ ಕಟ್ಟಲಿಕ್ಕೆ, ಶಾಂತಿ ವರ್ಧಕ ಶಿಕ್ಷಣವನ್ನ ಕಟ್ಟಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಸಮಾಜಕ್ಕಾಗಿ ಅವರ ಜೀವನವನ್ನ ಮುಡುಪಾಕಿಟ್ಟಿದ್ದಾರೆ. ಇಂದು ಅಂತ ಪೂಜ್ಯರನ್ನ ನಾವು ಹುಡುಕಿದರೂ ಬೆಳವಣಿಗೆಯಲ್ಲಿ ಸಿಗ್ತಾ ಇಲ್ಲ. ಆದರೆ ನಮ್ಮ ಭಾಲ್ಕಿಯ ಬಸವಲಿಂಗ ಪಟ್ಟದ ಆಗಿರ್ಬೋದು, ಗುರು ಬಸವ ಪಟ್ಟದಾಗಿರ್ಬೋದು, ಅವರು ಇನ್ನೂ ಅನೇಕ ಉತ್ತಮ ಕೆಲಸಗಳನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲ ಭಾಲ್ಕಿ ಜನತೆ, ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಬಂಧು ಬಾಂಧವರು ಬಹಳ ಸಂತೋಷ ಪಡ್ತಕ್ಕಂಥ ವಿಷಯವಾಗಿದೆ. ಏಕೆಂದ್ರೆ ಅಪ್ಪಾಜಿಯವರು ಹಾಕಿಕೊಟ್ಟಂತ ದಾರಿಯಲ್ಲಿ ಬಸವಲಿಂಗ ಪಟ್ಟದೇವರಾಗಿರಬಹುದು,
ಗುರುಬಸವ ಪಟ್ಟದೇವರಾಗಿರ್ಬೋದು, ನಮಗೆ ಪ್ರತಿ ವರ್ಷವೂ ಪ್ರವಚನ ಮೂಲಕ ಆಗಿರ್ಬೋದು ಅನೇಕ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಇಲ್ಲಿ ಕೂತಂತ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಇವರಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಾವೆಲ್ಲರೂ ಹೆಮ್ಮೆ ಪಡಬೇಕು. ಭಾರತೀಯ ಜನತೆ ಇಂಥ ಪೂಜ್ಯರನ್ನ ನಾವು ಪಡೆದ ಸಲುವಾಗಿ. ಅದೇ ರೀತಿ ನಾವು ಲಿಂಗಾಯತರು ಬರ್ತಾ ಬರ್ತಾ ನಾವು ಬರಿತಾ ಇದ್ದೀವಿ ಏನೋ ಬಸವಣ್ಣನವರಿಗೆ ಅಂತ ಅನಿಸ್ತಾ ಇದೆ. ಏಕೆಂದರೆ ಅನೇಕ ಮಠದ ಜಾಗವನ್ನ ತುಂಬುತ್ತಾ ಇತ್ತು ಪ್ರವಚನದಲ್ಲಿ. ಇವಾಗ ತುಂಬಾ ಸಂಖ್ಯೆ ಕಡಿಮೆ ಆಗಿದೆ. ದಯವಿಟ್ಟು ಅಪ್ಪಾಜಿಯವರ ಹೇಳ್ತಕ್ಕಂಥ ಅವರ ಪ್ರವಚನ ಆಗಿರಬಹುದು, ಅವರು ದಾರಿ ಹಾಕಿಕೊಟ್ಟಂತ ಆ ದಾರಿಯಲ್ಲಿ ನಾವು ನೀವು ಸಾಗಿದರೆ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆ. ಇಲ್ಲವೈತಿಗೆ ನಾವ್ಯಾರು ಉಳಿಯುವುದಿಲ್ಲ. ಧರ್ಮನೇ ಇಲ್ಲ ಅಂದ ಮೇಲೆ ನಾವ್ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ನೀವು ಪೂಜ್ಯ ತಾಯಿಯಂದಿರಿಗೆ ನಾವು ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ತಮ್ಮ ಮಕ್ಕಳಿಗೆ ತಮ್ಮ ಜೊತೆಯಲ್ಲಿ ಪ್ರವಚನ ನಡೀತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ಜೊತೆ ತರಬೇಕು. ಏನು ಒಂದ ಸಮಯ ಬಿಡು ಮಾಡ್ಕೊಂಡು ಬಂದ್ರೆ ಏನು ಓದೋದು ಬರೆಯೋದು ಕಡಿಮೆ ಆಗೋದಿಲ್ಲ. ಅದ್ರ ಸಲುವಾಗಿ ಒಳ್ಳೆಯ ಸಂಸ್ಕಾರವನ್ನ ಸಿಗ್ತಾ ಇದೆ ಮಠದಲ್ಲಿ. ಅದ್ರ ಸಲುವಾಗಿ ತಾವೆಲ್ಲರೂ ತರಬೇಕು. ಬಸವಣ್ಣನವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ಇದು ಒಂದು ಓಡ್ಮ್ಯಾಗ ನಾವು ನಡೆದ್ರೆ ನಮ್ಮ ಜೀವನ ಸಾಗುತ್ತದೆ. ಒಳ್ಳೆಯ ನಾವು ಹುಟ್ಟಿದ ಸಾರ್ಥಕ ಆಗ್ತದೆ. ಅದ್ರ ಸಲುವಾಗಿ ಈ ಭಾಲ್ಕಿ ಹಿರೇಮಠ ಸಂಸ್ಥಾನವು ಒಳ್ಳೆಯ ಶಿಕ್ಷಣ, ಪ್ರಸಾದ ಮತ್ತು ಕಾಯಕ ಮಾಡುತ್ತಾ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಅನೇಕ ಮಠಗಳಲ್ಲಿ ಸಿದ್ಧಗಂಗಾ ಮಠ ಆಗಿರ್ಬೋದು, ನಮ್ಮ ಭಾಲ್ಕಿ ಮಠ ಆಗಿರ್ಬೋದು ಕರ್ನಾಟಕದಲ್ಲಿ ಉತ್ತುಂಗ ಶಿಖರದಲ್ಲಿದೆ. ಆದ ಕಾರಣ ಅವರು ಹಾಕಿಕೊಟ್ಟಂತ ಪೂಜ್ಯರು ಹಾಕಿಕೊಟ್ಟಂತ ದಾರಿಯಲ್ಲಿ ನೀವೆಲ್ಲ ಸಾಗಿ ನಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಸೀನರಾಗಿರುವಂತ ತಾವು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ವೇದಿಕೆ ಮೇಲಿರುವ ಎಲ್ಲರನ್ನ ಗುರುತಿಸುವುದರ ಸ್ವಾಗತಿಸುವುದರ ಜೊತೆಗೆ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನ ನುಡಿಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಶ್ರೀ ಮಾಗಾಚ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೇ ಜಯಂತ್ಯೋತ್ಸವ ನಿಮಿತ್ತ ವಚನ ದರ್ಶನ ಪ್ರವಚನ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸುವ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ, ಅಶೋಕಲ ಇವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಉದ್ಘಾಟಕರಾಗಿ ಸಂಗಮೇಶ್ ಗಾಮ ಎಲ್ಲದೂ ಉದ್ಘಾಟಕರಾಗಿ ಸಂಗಮೇಶ್ ಗಾಮ, ಅಧ್ಯಕ್ಷರು ವಕೀಲ ಸಂಘ ಭಾಲ್ಕಿ, ಮತ್ತು ನೇತೃತ್ವ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ, ಪ್ರವಚನಕಾರರು ಪ್ರಭುಲಿಂಗ ಸ್ವಾಮಿ ಹಿರೇಮಠ ಸಂಸ್ಥಾನ ಭಾಲ್ಕಿ, ವಿಶ್ವನಾಥಪ್ಪ ಬೇರಾದಾರ್ ಮತ್ತು ಬಸವರಾಜ್ ಮದ್ರೆ ಮತ್ತು ದೀಪಕ್ ತಂಕಿಯವರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ದಿನಾಲು 5:30 ಗಂಟೆಗೆ ಎಲ್ಲರೂ ಬಂದು ಒಬ್ರೊಬ್ರು ನಿಮ್ಮ ಮನೆ ಬಲ್ಲಿನವ್ರಿಗೆ ಕರ್ಕೊಂಡು ಹೋದ್ರಿ ಅಂದ್ರೆ ಮಂಟಪ ತುಂಬದ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸ್ವಾಗತ. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ನಮ್ಮ ಶಿವಕುಮಾರ್ ಕಮಠಾಣೆ ಸರ್ ಅವರು ನಮ್ಮ ಪ್ರವಚನದ ಸಮಿತಿಯ ಅಧ್ಯಕ್ಷರು ಅದಾರೆ. ಅವರು ಹೆಚ್ಚಿಗೆ ಮಾತಾಡೋದಿಲ್ಲ, ಒಳ್ಳೆ ರೀತಿಯಲ್ಲಿ ಪ್ರವಚನ ಆಗುವ ಹಾಗೆ ವ್ಯವಸ್ಥೆ ಮಾಡಿಸ್ತೇವೆ ಅನ್ನೋದರ ಜೊತೆಗೆ ಈ ಸಂದರ್ಭದಲ್ಲಿ ಎಲ್ಲರೂ ತಪ್ಪದೇನೆ ಪ್ರತಿನಿತ್ಯ ನಡೆಯುವ ಪ್ರವಚನಕ್ಕೆ ನೀವು ಬನ್ನಿ, ಎಲ್ಲರನ್ನ ಕರೆತನ್ನಿ ಅನ್ನುವಂತ ಒಂದು ಕರೆಯನ್ನ ನುಡಿಪೀಠದ ಮೂಲಕ ಅಧ್ಯಕ್ಷತೆಯನ್ನ ವಹಿಸಿ ನುಡಿದಿರುವಂತ ಶಿವಕುಮಾರ್ ಕಮಠಾಣೆ ಸರ್ ಅವರಿಗೆ ಅನಂತ ಶರಣಾರ್ಥಿಗಳು. ಮೊದಲು ನಮ್ಮ ಶಿವಕುಮಾರ್ ಕಮಠಾಣೆ ಸರ್ ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನ ನೆರವೇರಿಸಲಿದ್ದಾರೆ. ನಿವೃತ್ತ ಶಿಕ್ಷಕರು ಹೌದು, ಈ ಪ್ರವಚನದ ಸಮಿತಿಯ ಅಧ್ಯಕ್ಷರು ಕೂಡ ಇದ್ದಾರೆ. ಇವತ್ತು
ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರ ಜೊತೆಗೆ ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವಾರ್ಪಣೆಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರಿಗೆ ಭಕ್ತಿ ಗೌರವಾರ್ಪಣೆಯನ್ನ ಸಲ್ಲಿಸಿದ್ದಾರೆ. ಅನಂತ ಶರಣಾರ್ಥಿಗಳು, ಜೊತೆಗೆ ಇಂದಿನಿಂದ ನಡೆಯಲಿರುವಂತಹ ಪ್ರವಚನಕಾರರು ಆದಂತಹ ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮೀಜಿಗಳು ಅವರಿಗೂ ಸಹ ಭಕ್ತಿ ಗೌರವಾರ್ಪಣೆ. ನೀವೆಲ್ಲರ ಜೋರಾದ ಚಪ್ಪಾಳೆ. ಜೊತೆಗೆ ವಚನ ದರ್ಶನ ಪ್ರವಚನ ಉದ್ಘಾಟನೆಯನ್ನ ಮಾಡಿ ಅತ್ಯಮೂಲ್ಯವಾದ ನುಡಿಗಳನ್ನ ನುಡಿದಿರುವಂತಹ ನಮ್ಮ ಸಂಗಮೇಶ್ ಎಸ್ ಗಾಮ ಸರ್ ಅವರು, ನ್ಯಾಯವಾದಿಗಳು ವಕೀಲರ ಸಂಘದ ಅಧ್ಯಕ್ಷರು ಭಾಲ್ಕಿರವರಿಗೆ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ತಿಳಿಸೋಣ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯ ಜೀವಿಗಳು, ನಮ್ಮ ವಿಶ್ವನಾಥಪ್ಪ ಬಿರಾದರ್ ಸರ್ ಅವರು ಚನ್ನಬಸವಾಶ್ರಮದ ಸಂಚಾಲಕರು, ನಿವೃತ್ತ ಇಂಜಿನಿಯರ್ ಕೂಡ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಬಸವಗುರು ಪೂಜೆಯನ್ನ ನೆರವೇರಿಸಿದ್ದಾರೆ. ಪೂಜ್ಯರಿಂದ ತಮಗೆ ಗೌರವದ ಆಶೀರ್ವಾದ ಸನ್ಮಾನ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಶರಣಾರ್ಥಿಗಳು. ಜೊತೆಗೆ ಬಸವರಾಜ್ ಮರೇ ಸರ್ ಅವರು ಜಾಗತಿಕ ಲಿಂಗಾಯತ್ ಮಹಾಸಭಾ ಭಾಲ್ಕಿಯ ಅಧ್ಯಕ್ಷರು, ಧರ್ಮ ಗ್ರಂಥ ಪಠಣವನ್ನ ಮಾಡಿರ್ತಕ್ಕಂಥ ಶರಣ ಬಸವರಾಜ್ ಮರೇ ಸರ್ ಅವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಅವರಿಗೂ ಕೂಡ ಪೂಜ್ಯರಿಂದ ಆಶೀರ್ವಾದ. ಜೊತೆಗೆ ನಮ್ಮ ಪಂಚಯ್ಯ ರೇವಣಯ್ಯ ಸ್ವಾಮಿ ಹೊರಂಡಿಕರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ರಾಜಶೇಖರ್ ಅವರು ಊಟಿ ತಮಿಳುನಾಡು ಅವರು ಕೂಡ ವೇದಿಕೆ ಬರಬೇಕು. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಹಿರಿಯರು, ಶರಣಜೀವಿಗಳು ಪಂಚಯ್ಯ ರೇವಣಯ್ಯ ಸ್ವಾಮಿಯವರಿಗೂ ರಾಜಶೇಖರ್ ಅವರು ತಮಿಳುನಾಡಿನಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಬರಮಾಡಿಕೊಂಡು ಪೂಜ್ಯರಿಂದ ತಮ್ಮ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಆಮಂತ್ರಿಸುತ್ತೇನೆ. ಇಂದಿನ ವಚನ ದರ್ಶನ ಪ್ರವಚನದ ವೇದಿಕೆಯ ಮೇಲೆ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಪೂಜ್ಯರಿಂದ ಈ ಸಂದರ್ಭದಲ್ಲಿ ವೇದಿಕೆ ಗಣ್ಯರಿಗೆ ಸನ್ಮಾನವನ್ನ, ಆಶೀರ್ವಾದ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ಪಂಚಯ್ಯ ರೇವಣಯ್ಯ ಸ್ವಾಮಿಯವರಿಗೂ ರಾಜಶೇಖರ್ ತಮಿಳುನಾಡು ಅವರಿಗೂ ಪೂಜ್ಯರಿಂದ ಆಶೀರ್ವಾದ ನೆರವೇರಿದೆ. ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಶಿವಕುಮಾರ್ ಕಮಠಾಣೆ ಸರ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಶಿವಕುಮಾರ್ ಕಮಠಾಣೆ ಸರ್ ಅವರಿಗೂ ಪೂಜ್ಯ ಅಪ್ಪಗಳವರು ಈ ಸಂದರ್ಭದಲ್ಲಿ ಆಶೀರ್ವದಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮಠದ ಸಮಾಪ್ತ ಭಕ್ತರು ಅವತ್ತು ಕೂಡ ಪೂಜ್ಯರ ಕಾರ್ಯಕ್ಕೆ ಶಿವಕುಮಾರ್ ಕಮಠಾಣೆ ಸರ್ ಅವರಿಗೆ ಬರೀ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಶರಣಾರ್ಥಿಗಳನ್ನ ತಿಳಿಸಿ ಕಾರ್ಯಕ್ರಮದ ದಿವ್ಯ ಪಾವನ ಸನ್ನಿಧಾನವನ್ನ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಅಪ್ಪಗಳವರ ವಾಣಿಯನ್ನ ಇನ್ನು ಮುಂದೆ ನಾವು ನೀವೆಲ್ಲರೂ ಆಲಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ನಿಮ್ಮ ನಂಬರ್ ಬರ್ರಿ. ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವನ್ನ ಇಲ್ಲಿ ನೆರವೇರುತ್ತದೆ. ಈಗಾಗಲೇ ನಾವು ಪಾದಯಾತ್ರೆ ಮುಗಿಸ್ಕೊಂಡು ಈ 136ನೇ ಜಯಂತಿ ಉತ್ಸವದ ನಿಮಿತ್ತ ಪಾದಯಾತ್ರೆ ಇವತ್ತು ಪ್ರವಚನ ಉದ್ಘಾಟನಾ. ಈ ಉದ್ಘಾಟನಾ ಸಮಾರಂಭದಲ್ಲಿ ಪ್ರವಚನಕಾರರು
ಸರಳ ಸಾತ್ವಿಕ ಜ್ಞಾನಿಗಳಾಗಿರ್ತಕ್ಕಂಥ ಪ್ರಭುಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭದ ಬಸವಗುರು ಪೂಜೆಯನ್ನು ನೆರವೇರಿಸಿದವರು ಹಿರಿಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿಶ್ವನಾಥಪ್ಪ ಬಿರಾದರ್ ಸರ್ ಅವರೇ, ಹಾಗೂ ಈ ಸಮಾರಂಭವನ್ನು ಉದ್ಘಾಟಿಸಿರ್ತಕ್ಕಂಥ ಈ ವಕೀಲರ ಸಂಘದ ಅಧ್ಯಕ್ಷರಾದ ಸಂಗಮೇಶ್ ಗಾಮ ಅವರೇ, ಆರಂಭದಲ್ಲಿ ವಚನ ಪಠಣವನ್ನು ಮಾಡಿರ್ತಕ್ಕಂಥ ಜಾಗತಿಕ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಾದ ಬಸವರಾಜ್ ಮರೆ ಅವರೇ, ಹಾಗೂ ಇಲ್ಲೆಲ್ಲ ಆಗಮಿಸಿದವರಿಗೆ ಸ್ವಾಗತವನ್ನು ಗೈದಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಈ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್ ಕಮಟಾಣೆ ಸರ್ ಅವರೇ, ಹಾಗೂ ಹಿರಿಯರಾಗಿರ್ತಕ್ಕಂಥ ಪಂಚಯ್ಯ ರೇವಣಯ್ಯ ಸ್ವಾಮಿ ಅವರೇ, ರಾಜಶೇಖರ್ ಊಟಿ ಇವರಿಗೂ, ಹಾಗೂ ಇಲ್ಲೆಲ್ಲ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಇನ್ನ ನಮ್ಮ ಸರ್ರಿಗೆಲ್ಲ ಮಾತಾಡ್ಸೋದಿತ್ತು, ಚಳಿ ಇರೋ ಸಲುವಾಗಿ ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋ ಸಲುವಾಗಿ, ಹೀಗಾಗಿ ನೇರವಾಗಿ ನಾನೇ ತಗೊಂಡೆ. ಪ್ರವಚನಕಾರರು ನಾ ಆಡಿನ ಬಾದ್ ನೀವು ಆಡ್ರಿ ಅಂದರು. ನಮ್ಮಲ್ಲಿ ಹೆಂಗದ ಅಂದ್ರೆ, ನಾವು ಅಪ್ಪೋರು ಗರಡಿದಾಗ ಅಪ್ಪೋರು ಒಂದು ಸಂಸ್ಕಾರದಾಗ ಬೆಳೆದವ್ರಿಗೆ ನಮಗೆ ದೊಡ್ಡ ಸಿಗಬೇಕು, ಮತ್ತೊಬ್ರಿಗೆ ಇದು ಆಗಬೇಕು ಎಂಬ ಭಾವನೆ ನಮ್ಮ ಗುರುಗಳು ನಮ್ಗೆ ಆ ಸಂಸ್ಕಾರ ಒಳ್ಳೇದು ಕೊಟ್ಟಾರ. ಯಾರು ಬರ್ತಾರ ಅವರೇ ನಿಜವಾದ ನಮ್ಗೆ ಅವ್ರ ಗುರು ಸ್ವರೂಪಿಗಳು. ಅವರು ಕೊನೆಗೆ ಹೇಳಿದ್ರೆ ನಮಗೆ ತೃಪ್ತಿ ಖುಷಿ ಆಗ್ತದ. ಆ ನಿಟ್ಟಿನಲ್ಲಿ ಯಾಕ ಸಂಸ್ಕಾರ ಹೆಂಗೆ ಸಿಗ್ತದ ಹಂಗೆ ನೀವು ನೋಡ್ರಿ ಆಮಂತ್ರಣ ಪತ್ರಿಕೆದಾಗ ಸ್ವಲ್ಪ ಹೆಸರುಗಳು ಹೆಚ್ಚಕಮ್ಮ ಆದಂದ್ರೆ ಏನೇನೋ ಯುದ್ಧಗಳು ನಡೀತಾವ. ನಮ್ಮಲ್ಲಿ ಹೆಸರು ಇದ್ದರೆ ದೂರ ಕೂಡ್ತಾರೆ. ಅವ್ರಿಗೆ ಕುಸ್ತಿ ಆಡಿ ತರತಕ್ಕಂಥ ಪರಿಸ್ಥಿತಿನೂ ಇಲ್ಲಿ ನೀವು ಗೊತ್ತದ. ಹೀಗಾಗಿ ಅಂದ್ರೆ ಇದು ಎಲ್ಲ ಗುರುಗಳು ಕೊಟ್ಟಂತ ಸಂಸ್ಕಾರ. ಇದು ಭಾಲ್ಕಿ ಮಠದಾಗ ಏನು ಮಠಾಧೀಶರು ತಯಾರಾಗ್ತಾರಲ್ಲ, ಈಗ ಅಲ್ಲಿ ಬೀಳಿಗಿ ಅಂತದ ಬಾಗಲಕೋಟೆ ಜಿಲ್ಲೆದಾಗ, ಅವ್ರು ಹೇಳ್ತಿದ್ರು, ಒಂದಿನನೂ ನನಗೆ ಹಿಂಗೆ ವೇದಿಕೆ ಸಿಕ್ಕಿಲ್ಲ, ನನಗೆ ವೇದಿಕೆ ಯಾರ ಕೊಟ್ಟಾರಂದ್ರೆ ಭಾಲ್ಕಿ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಕೊಟ್ಟರು. ಈ ಶಿವಪ್ರಸಾದ್ ಸ್ವಾಮಿಗಳಂತ ಇಲ್ಲೇ ಅವ್ರು PUC ಎಲ್ಲ ಮುಗಿಸಿ ಈಗ ಬೆಳಗಾವಿ ಜಿಲ್ಲಾ ಚಿಂಚಣಿ ಮಠಕ್ಕೆ ಉತ್ತರಾಧಿಕಾರಿ ಆಗ್ಯಾರ. ಈಗ ಅವರು 22 ಡಿಸೆಂಬರ್ ಅವರು ಈಗ ದೊಡ್ಡ ಪ್ರವಚನಕಾರರಾಗ್ಯಾರ. ಅವರು ಹೇಳ್ತಾರೆ, ನನಗೆಲ್ಲಾದ್ರೂ ಸಿಕ್ಕ್ಯಾದ ನನಗೆ ಮಾತಾಡೋದಂದ್ರೆ ಅದು ಭಾಲ್ಕಿ ಮಠ, ಅದು ಅಪ್ಪೋರೆ ನಮ್ಗೆ. ಅಂದ್ರೆ ಹಿಂಗೆ ಅನೇಕ ಪೂಜ್ಯರು ಇಲ್ಲಿ ರಟ್ಕಲ್ಕೊಬ್ಬರು ಮೃತ್ಯುಂಜಯ ಅಪ್ಪುಗಳಂತಿದ್ರು, ಅವ್ರಿಗಲ್ಲಿ ಪಟ್ಟಾಭಿಷೇಕ, ಹಿಂಗೆಲ್ಲ ಏನಾದರೂ ಒಂದು ಡಜನ್ ಗಟ್ಟಲೆ ಎಲ್ಲರೂ ಸ್ವಾಮಿಗಳು. ಇದಕ್ಕೆಲ್ಲ ಅಪ್ಪೋರ್ ಬೇಸ್, ಅಪ್ಪೋರ್ ಸಂಸ್ಕಾರ, ಅಪ್ಪೋರ್ ಕೊಟ್ಟಂಥ ಟ್ರೈನಿಂಗ್, ಅದು ಎಲ್ಲರಿಗಿಂತ ಏನಗಿಂತ ಕಿರಿಯರಿಲ್ಲ ಅಂತಕ್ಕಂಥದ್ದು ಏನದಲ್ಲ, ಶಿವಭಕ್ತರಿಗಿಂತ ಹಿರಿಯರು, ಆ ಒಂದು ಸಂಸ್ಕಾರ ಅಪ್ಪರು ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನ ಇಲ್ಲಿ ಎಲ್ಲರ ಬಲ್ಲ ಒಂದು ಶುದ್ಧ ಭಾವ ಇದೆ ಅಂತಕ್ಕಂಥದ್ದು ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ, ನಿಜಕ್ಕೂ ಈಗಾಗಲೇ ಸಂಗಮೇಶ್ ಗಾಮ ಅಣ್ಣವರು ಭಾಳ ಚಲೋ ಮಾತಾಡಿದ್ರು. ನಿಜಕ್ಕೂ ಅಪ್ಪವ್ರು ಭಾಳ ಸರ್ತಿ ಹೇಳ್ತಾರೆ, ಈಗ ನಮ್ಮಲ್ಲಿ ಎಲ್ಲ ಏಟೇ ಚಲೋ ಕಟ್ಟಡ ಕಟ್ಟಿದ್ದದ, ಅಲ್ಲಿ ಬಂಗಾರ ಬಿ ಅದ ಅಂತಂದ್ರೆ ದಿನಾ ಸ್ವಚ್ಛ ಮಾಡ್ಬೇಕು. ಅದು ಸ್ವಚ್ಛ ಮಾಡಿದ್ರೆ ಅದು ಎಲ್ಲ ಹೊಳಿತು. ಮತ್ತು ಶರೀರ ಈಡು ಚಲೋ ಅದ, ದೇವ್ರು ಕೊಟ್ಟಿದ್ದದ ಅಂತ ತಿಳ್ಕೊಂಡು ಹಂಗೆ ಇದ್ರೆ ವಾಸನೆ ಬರ್ತದೆ. ದಿನಾ ಜಳಕ ಮಾಡ್ಬೇಕು, ದಿನಾ ಬ್ರಷ್ ಮಾಡ್ಬೇಕು, ದಿನಾ ಪಾತ್ರೆಗಳು ಸ್ವಚ್ಛ ಮಾಡ್ಬೇಕು. ಹೆಂಗೆ ಇವೆಲ್ಲ ದಿನನಿತ್ಯ ನಡೀತಾವಲ್ಲ, ಈ ಮನಸ್ಸನ್ನ ಸ್ವಚ್ಛ ಮಾಡದೆ ಈ ಪ್ರವಚನ. ಈ ಪ್ರವಚನದಿಂದ ಎಲ್ಲರೂ ಟೆನ್ಷನ್ದಾಗ ಇದ್ದೀವಿ. ಬೆಳಗ್ಗೆ ಎದ್ದರೆ ಸಂಜೆ ತನ ಒತ್ತಡದಾಗ ಇದ್ದೀವಿ. ಆ ಒತ್ತಡ ಕಡಿಮೆ ಮಾಡ್ಕೊಂಬದೇ ಈ ವಚನ ದರ್ಶನದ ಪ್ರವಚನ ಉದ್ದೇಶ. ಹೀಗಾಗಿ ಎಲ್ಲರೂ ಬಹಳ ಭಾಗ್ಯವಂತರಿದ್ದೀರಿ. ಒಂದೊಂದು ಊರಾಗ ಮಠಗಳಿಲ್ಲ, ಅವ್ರು ಭಾಳ ಒಂದು ರೀತಿ ಭಾಳ ತ್ರಾಸದಾಗಾರ.
ಬಹಳ ಸಮಸ್ಯೆದಾಗ ಆದ್ರೆ ಇದು ಎಲ್ಲ ಭಾಲ್ಕಿ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರ ಅಖಂಡ ಆಶೀರ್ವಾದ ಅದ ಅಂತಿ ಇದು ಎಲ್ಲ ರೀತಿಯಿಂದ ಇಲ್ಲಿ ಅವ್ರ ಆಶೀರ್ವಾದೇ ಇಲ್ಲೆಲ್ಲ ಕಾರ್ಯ ಕೆಲಸ ಇಲ್ಲೆಲ್ಲ ನಡೆದವ ಅಂತ ಒಂದು ಈ ಪ್ರವಚನದಿಂದ ನಮ್ಮ ಮನಸ್ಸು ಅದು ಒಂದು ರೀತಿ ಅದು ತೃಪ್ತಿ ಸಮಾಧಾನ ಆನಂದ ಕೊಡ್ತದೆ. ಈ ವಚನ ದರ್ಶನ ಅಂತ ಇಂಥ ದರ್ಶನ ಅಲ್ಲ, ಇದು ವಚನ ದರ್ಶನದ. ಈ ವಚನ ದರ್ಶನ ಇದ್ರಾಗ ಎಲ್ಲ ರೀತಿಯಿಂದ ಉತ್ತರಗಳವ. ನಮ್ಮ ಬದುಕು ನಾವು ಹೆಂಗ ನಮ್ಮ ಬದುಕು ಯಾವ ರೀತಿ ಇರ್ಬೇಕಂತಕ್ಕಂಥದ್ದು ಮಾರ್ಗ ಅದ. ಹುಟ್ಟಿದ ಹಿಡ್ಕೊಂಡು ಕೊನೆತನ ಅದು ಅಂತಿಮ ಸಂಸ್ಕಾರ ಇರ್ಬೋದು, ಅದು ಏನೇ ಇರ್ಬೋದು, ಅವೆಲ್ಲವೂ ಈ ವಚನದಲ್ಲಿ ಅದ. ಇಂಥ ಒಂದು ಯಾಕಂದ್ರೆ ಇದು ನಮಗೆ ಪಂಚ ಪ್ರಾಣ ವಚನ. ವಚನವೇ ನಮಗೆ ಪ್ರಾಣ, ವಚನವೇ ನಮ್ಮ ಸಂಪತ್ತು, ವಚನವೇ ನಮಗೆ ಸಂಪತ್ತು. ಅಂತ ವಚನಗಳನ್ನ ದಿನನಿತ್ಯ ಈ ವಚನ ದರ್ಶನ ಕುರಿತ ಪ್ರವಚನವನ್ನ ಪೂಜ್ಯ ಪ್ರಭುಲಿಂಗ ಮಹಾಸ್ವಾಮಿಗಳು ಅವರು ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಅವರು ಅಧ್ಯಯನ ಮಾಡಿ ಅನೇಕ ಸಾಧಕರಿಗೂ ಅವರಲ್ಲೆಲ್ಲ ಒಂದು ರೀತಿ ಮಾರ್ಗದರ್ಶನ ಮಾಡ್ಯಾರ. ಆ ನಂತರ ನಮ್ಮ ಮಠದಾಗ ಬಂದು ಇಲ್ಲಿ ಅವರು ಹೆಂಗೆ ಗೊತ್ತು ಕೂಡ್ಯಾರ ಅಂದ್ರ ವಕೀಲರ ಸಂಘದ ಅಧ್ಯಕ್ಷರು ಬಂದು ಉದ್ಘಾಟನೆ ಮಾಡ್ಯಾರ. ಮತ್ತು ಇವರು ವಕೀಲರೇ ಅದ. ಇಡೀ ಕಾಲೇಜ್ ಫಸ್ಟ್ ಯಾರ ಅಂದ್ರೆ ಪ್ರಭುಲಿಂಗ ಸ್ವಾಮಿಗಳು ಯಾರ ಅಂದ್ರೆ ಅವ್ರದ್ದು ಅದು ನನಗೂ ಈಗ ವಿಚಾರ ಬಂತು. ಅವ್ರ ವಕೀಲರು ಮತ್ತು ನಮ್ಮ ದಾಬಶೆಟ್ಟಿ ಅವ್ರ ಅವ್ರಿಗೆ ಅಂದೇವ್ ನಾವು ಮತ್ತೆ ನಿಮ್ದು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಿಗೆಲ್ಲ ಕರೆದೇ ಇಲ್ಲ ರೀ, ಮತ್ತು ಇದಕ್ಕೆ ಇದು ಮಾಡ್ರ. ಯಾಕಂದ್ರೆ ಅವರು ಸಂಗಮೇಶ್ ಗಾಮ ಸರ್ ಅವರು ಮಠದ ಮ್ಯಾಗ ನಿಷ್ಠೆ ಭಕ್ತಿ ಶ್ರದ್ಧಾ ಇಟ್ಕೊಂಡವರು. ಅವ್ರ ಕಡೆಯಿಂದ ಉದ್ಘಾಟನೆ ಆಗಿದ್ದು ನಮಗೆ ಖುಷಿ ತಂದು ಕೊಟ್ಟಿದೆ. ಪ್ರಭುಲಿಂಗ ಸ್ವಾಮಿಗಳವರು ಭಾಳ ಜನ ಮಠಾಧೀಶರು ವಕೀಲರು ಓದೋರು ಭಾಳ ಕಡಿಮೆ ಇರ್ತಾರೆ. ಇಲ್ಕಲ್ ಮಠದ ಗುರುಮಾಂತ ಅಪ್ಪವರು, ಆನಂತರ ನಮ್ಮ ಪ್ರಭುಲಿಂಗ ಮಹಾಸ್ವಾಮಿಗಳು ಅವರು ಆ ಒಂದು LLB ಓದ್ಕೋತಾನೆ ಇಲ್ಲಿ ಅಧ್ಯಾತ್ಮದಲ್ಲಿ ಭಾಳ ಎತ್ತಿದ ಕೈ. ನಮ್ಮಲ್ಲೆಲ್ಲ ಚಿಂತನೆಗಳನ್ನ ಈ ಒಂದೊಂದು ವಾರ 15 ದಿನ ಹಿಂಗ ಅಪ್ಪರು ಒಂದು ಶಿಬಿರ ನಡೆಸಿದಾಗ ಅಲ್ಲಿ ಎಲ್ಲ ರೀತಿಯ ವಚನಗಳನ್ನ ಹಿಂಗೆ ಬಿಡಿಸಿ ಅರ್ಥಗರ್ಭಿತವಾಗಿ ಹೇಳೋರು ಯಾರಾದ್ರೂ ಇದ್ದು ಅದು ಪ್ರಭುಲಿಂಗ ಮಹಾಸ್ವಾಮಿಗಳು. ಭಾಳ ಒಳ್ಳೆ ರೀತಿಯಿಂದ ಅವರು ಪ್ರವಚನ ಮಾಡ್ತಾರೆ. ಈಗಾಗಲೇ ಇತ್ತೀಚೆಗೆ ಇಲ್ಲಿ ಜೊನ್ನಿಕೇರಿಯಲ್ಲಿ ಅವರು ಪ್ರವಚನ ಮಾಡಿ ಇಡೀ ಹಳ್ಳಿ ಜನರಿಗೆ ಒಂದು ಬಸವಣ್ಣವ್ರ ತತ್ವವನ್ನ ಅಲ್ಲಿ ಪ್ರಸಾರ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದವರು ನಮ್ಮ ಪ್ರಭುಲಿಂಗ ಮಹಾಸ್ವಾಮಿಗಳವರು. ಈ ವರ್ಷ ಅಪ್ಪೂರ ಜಯಂತಿಗೆ ಇವ್ರಿಗೆ ಕರೆದಕ್ಕಿಂತ ನಂಬಲ್ಲೇ ಇವ್ರು ಚಲೋ ಹೇಳ್ತಾರಂತ ಅಪ್ಪೋರೇ ಹೆಸರು ಸೂಚಿಸಿ ಅವ್ರ ಒಪ್ಪಿಗೆ ಕೊಟ್ಟರು. ಈಗ ಇವತ್ತು ಉದ್ಘಾಟನೆ ಆಗ್ಯದ. ಇದು 21ನೇ ತಾರೀಕಿನ ತನ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರವಚನವನ್ನ ಯಶಸ್ವಿ ಮಾಡಬೇಕು. ಮತ್ತೆ ನಮ್ಮ ಮಠದಲ್ಲಿ ಇರ್ತಕ್ಕಂಥ ಪ್ರಸಾದ ನಿಲಯ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕೂಡ ಮಾರ್ಗದರ್ಶನವನ್ನ ಮಾಡಿದವರು ಪ್ರಭುಲಿಂಗ ಮಹಾಸ್ವಾಮಿಗಳವರು. ಅವ್ರ ಪ್ರವಚನವನ್ನ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕಮಟಣೆ ಸರ್ ಹೇಳಿದ್ರಲ್ಲ, ನೀವು ಬರುವಾಗ ಒಂದು 4 ಜನರಿಗೆ ಬರುವಾಗ ಕರ್ಕೊಂಡು ಬರ್ರಿ, ಒಂದೇ ತಾಸು ಸಮಯ ಕೊಡ್ರಿ. 1 ತಾಸು ಕೇಳಿದಾಗ ಏನೇನೋ ಇರ್ತದ ಒತ್ತಡ, ಎಲ್ಲರೂ ಒತ್ತಡದಾಗೆ ಇದ್ದೀವಿ. ಆ ಒತ್ತಡ ಹೋಗ್ಬೇಕಾದ್ರ ಸಮಾಧಾನ ಶಾಂತಿ ಆನಂದ ಸಿಗ್ಬೇಕಾದ್ರೆ ಈ ವಚನ ದರ್ಶನ ಪ್ರವಚನ ಕೇಳಬೇಕು. ಈ ವಚನ ದರ್ಶನ ಪ್ರವಚನದಿಂದ ಸಮಾಧಾನ ಶಾಂತಿ ಆನಂದ ಕೊಡುತ್ತದೆ. ಈ ಪ್ರವಚನವನ್ನ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿ ಮಾಡ್ರಿ. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಬಿರಾದರ್ ಸರ್ ಅವರಿಗೂ, ಸ್ವಾಮಿ ಅವರಿಗೂ, ಗಾಮ ಅವರಿಗೂ, ನಮ್ಮ ಮರೆಯವರಿಗೂ, ಕಮಟಾಣಿ ಅವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ
ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿ. ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಡವರು ನಮ್ಮೆಲ್ಲರಿಗೂ ಆಶೀರ್ವದಿಸಿದ್ದಾರೆ. ಪೂಜ್ಯರು ಹೇಳಿರುವ ಹಾಗೆ ಪ್ರತಿನಿತ್ಯ ನಾವೆಲ್ಲರೂ ಪ್ರವಚನ ಆಲಿಸಲಿಕ್ಕೆ ಬರುವುದರ ಜೊತೆಗೆ ಪೂಜ್ಯರ 136ನೇ ಜಯಂತ್ಯೋತ್ಸವ ಯಶಸ್ವಿಯಲ್ಲಿ ತಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ ಅಂತ ಹೇಳ್ತಾ ಪೂಜ್ಯರಿಗೆ ಒಂದ್ಸಾರಿ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸಿ ಇದೀಗ ಕಾರ್ಯಕ್ರಮದ ವೇದಿಕೆ ಮೇಲೆ ಈಗ ವಚನ ದರ್ಶನ ಪ್ರವಚನ ಪ್ರಭುಲಿಂಗ ಸ್ವಾಮೀಜಿಗಳು ಇವತ್ತು ಉದ್ಘಾಟನೆ ಸಮಾರಂಭ ಇದೆ. ಸೊ ಮೊದಲನೇದಾಗಿ ಪೂಜ್ಯರ ಕೆಲ ನಿಮಿಷಗಳ ಪ್ರವಚನವನ್ನ ಕೇಳೋಣ. ಪ್ರತಿನಿತ್ಯ ಎಂದಿನಂತೆ ನಾವೆಲ್ಲರೂ ಪ್ರವಚನ ಆಲಿಸೋಣ. ಎಲ್ಲರೂ ಶಾಂತತೆಯಿಂದ ಆಸೀನರಾಗಬೇಕಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರೆಗೆ ಒಂದೊಂದು ದಿಕ್ಕಾಗಿ ಅಗ್ನಿ ಖಡ್ಗವನ ಅಂತು ಹೇ ಧೀರಾವತಾರ ದೇವದಯ ಒಂದೇ ಶ್ರೀ ಗುರು ಬಸವೇಶ್ವರ. ಅಸಮಾನತೆಯ ಅಡ್ಡಗೋಡೆಯನ್ನು ನಡೆದು ಸಮಾನತೆಯ ಬೀಜವನ್ನ ಬಿತ್ತಿ ವಚನಾಮೃತ ಫಲವನ್ನ ಬೆಳೆದುಕೊಟ್ಟು ಹೋಗಿರುವಂತಹ ಅಪ್ಪ ಬಸವನ್ನ 770 ಅಮರಗಣಗಳನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕನ್ನಡದ ಪಾಲ್ಕಿ ಅದು ಭಾಲ್ಕಿ ಅನ್ನುವಂತಹ ಹೆಸರನ್ನ ಜಗಜ್ಜಾಹೀರು ಮಾಡಿರುವಂತಹ ಲಿಂಗೈಕ್ಯ ಮಧ್ಯಮಲಿಂಗ ಚಕ್ರವರ್ತಿ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕರ್ತೃಗತಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಎನ್ನ ಅಂತರಂಗದ ಅರಿವಿನ ಗುರು ಸದ್ಗುರು ಮಾತೃ ಹೃದಯಗಳ ಪವಿತ್ರ ಪಾದವನ್ನ ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ಕಂಗಳಲ್ಲಿ ತುಂಬಿಕೊಂಡು ಮೊಸಲಿಗೆ ಒತ್ತಿಕೊಂಡು ಶಿರದ ಮೇಲೆ ಹೊತ್ತುಕೊಂಡು ಪೂಜ್ಯರ ದಿವ್ಯ ಆಶೀರ್ವಾದ ಸತ್ಪ್ರೇರಣೆಗಳನ್ನು ಪಡೆಯುತ್ತಾ ವೇದಿಕೆ ಮೇಲೆ ಆಶೀರ್ವರಾಗಿರುವಂತಹ ಯಾವತ್ತಿಗೂ ನನ್ನ ಮಾರ್ಗದರ್ಶಿಗಳು, ನನ್ನ ಪ್ರೇರಕ ಶಕ್ತಿ, ಯುವಯತಿಗಳು, ಭರವಸೆಯ ಭವಿಷ್ಯದ ಯುವಯತಿಗಳಾಗಿರುವಂತಹ ಪರಮ ಪೂಜ್ಯ ಕ್ರಿಯ ಅಪ್ಪಂಗಳವರ ಶ್ರೀಚರಣಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಸಂಗಮೇಶ್ ಘಾಮ, ಭಾಲ್ಕಿಯ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಸಂಗಮೇಶ್ ಘಾಮ ಅವರಲ್ಲಿ, ಹಾಗೆ ಹಿರಿಯರಾಗಿರುವಂತಹ ವಿಶ್ವನಾಥಪ್ಪ ಬಿರಾದರ್ ಅವರಲ್ಲಿ, ಪ್ರವಚನ ಸಮಿತಿ ಅಧ್ಯಕ್ಷರಾಗಿರುವಂತಹ ಕಮಠಾಣಿಯವರಲ್ಲಿ, ಶಿವಕುಮಾರ್ ಕಮಠಾಣಿಯವರಲ್ಲಿ, ಬಸವರಾಜಪ್ಪ ಮರೆಯವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಶರಣ ತಂದೆ ತಾಯಂದಿರೆ, ಮುದ್ದು ಮಕ್ಕಳೇ, ತಾವೆಲ್ಲರೂ ಬಸವ ನೀಲಾಂಬಿಕೆಯರ ಸ್ವರೂಪರೆಂದೇ ಭಾವಿಸಿ ತಮ್ಮ ಅಂತರಂಗದಲ್ಲಿ ಹೊಳೆಯುತ್ತಿರುವ ಬಸವಪ್ರಭೆಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಬಹಳ ಸುಂದರವಾದಂತಹ ಸಂದರ್ಭ. ಈ ಸುಂದರ ಸಂಜೆ ಇಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಮಧ್ಯಮಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೆಯ ಜಯಂತಿಯ ಅಂಗವಾಗಿ ವಚನ ದರ್ಶನ ಅನ್ನುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನ ಪೂಜ್ಯರು ನನಗೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಭಾಯಿಸ್ತೇನೆ ಅಂತ ಹೇಳಿ. ಮೊಟ್ಟ ಮೊದಲಿಗೆ ಇಂತಹ ಒಂದು ಅತ್ಯದ್ಭುತ ಅವಕಾಶವನ್ನು ನೀಡಿದ್ದಕ್ಕಾಗಿ ಪರಮ ಪೂಜ್ಯರಿಗೆ ನಾನು ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಪೂಜ್ಯರು ಹೇಳಿದರು, ನಾನು ದೊಡ್ಡ ಜಗದ್ಗುರು ಪೀಠದಲ್ಲೇ ಇದ್ದೆ, ಬಹಳಷ್ಟು ಅಧ್ಯಯನವೂ ಕೂಡ ಆಗಿತ್ತು, ಆದ್ರೆ ಇಂತಹ ವೇದಿಕೆಗಳು ನಮ್ಗೆ ಸಿಕ್ಕಿರ್ಲಿಲ್ಲ, ಹಿಂಗೆ ಬೆನ್ನ ತಟ್ಟೋರು ನಮ್ಗೆ ಸಿಕ್ಕಿರ್ಲಿಲ್ಲ. ಹೀಗೆ ಹೋಗ್ರಿ, ಪ್ರವಚನ ಮಾಡ್ರಿ, ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ ಅನ್ನೋರು ಮಾರ್ಗದರ್ಶನ ಮಾಡೋದಿಲ್ಲ. ಯಾವಾಗ ಭಾಲ್ಕಿಗೆ ಬಂದೆ ಅವಾಗ ಎಳೆಗರು ಹೇಗೆ ತನ್ನ ತಾಯಿಯನ್ನ ಅರಸಿ ಹೋಗುತ್ತಲ್ಲ, ಭಾಲ್ಕಿ ಮಠಕ್ಕೆ ಬಂದಾಗ ನನ್ನ ತವರು ಮನೆಗೆ ಬಂದಂಗಾಯ್ತು. ಇಲ್ಲಿ ಬಂದಾಗ ಅಷ್ಟೇ ವ್ಯಕ್ತಿ ಗೌರವ ನನಗೆ ಸಿಕ್ತು. ಇಂಥ ವೇದಿಕೆಗಳನ್ನ ಅಪ್ಪ ಸೃಷ್ಟಿ ಮಾಡಿಕೊಟ್ರು. ಇವತ್ತೇನು ನಿಂತ್ಕೊಂಡು ಇಲ್ಲಿ ಮಾತನಾಡ್ತಾ ಇದ್ದೀನಿ, ಅದಕ್ಕೆ ಎಲ್ಲದಕ್ಕೂ ಕಾರಣ ಪರಮ ಪೂಜ್ಯ ಅಪ್ಪಾಜಿಯವರು. ಅವರ ಆಶೀರ್ವಾದದಿಂದನೇ, ಅವರ ಬೆಂಬಲದಿಂದಲೇ ಇವತ್ತೇನಾದ್ರು ಎರಡು ಮಾತನ್ನ ಮಾತಾಡ್ತಿದ್ದೇನೆ ಅಂತಂದ್ರೆ ಅದಕ್ಕೆ ಅವರ ಆಶೀರ್ವಾದನೇ ಕಾರಣ, ಎಲ್ಲದಕ್ಕೂ ಅವರೇ ಕಾರಣ. ಹಾಗಾಗಿ ಮತ್ತೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಪೂಜ್ಯವರು ನಮ್ಗೆ ಮಾರ್ಗದರ್ಶನ ಮಾಡ್ತಾನೆ ಬರುವಂಥದ್ದು. ನಮ್ಮ ಬೆನ್ನ ಹಿಂದಿನ ಬೆಳಕಾಗಿ ಕಣ್ಣು ಮುಂದಿನ ಕನಸಾಗಿ ಅವರು ನಿಂತ್ಕೊಂಡು ಎಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತಹ ಪೂಜ್ಯರಿಗೆ ಮೊದಲು ಹೆಸರನ್ನ ಸೂಚನೆ ಮಾಡಿದ್ರು ಅಪ್ಪವ್ರೆ. ಹಾಗಾಗಿ ಪರಮ ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಅನಂತ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ ಧನ್ಯವಾದಗಳನ್ನ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಭಾಲ್ಕಿ ಜನತೆ ಮುಂದೆ ಪ್ರವಚನ ಮಾಡಿದ್ರೆ ಅದು ಬಹಳ ಚಾಲೆಂಜಿಂಗ್ ರೀ. IAS ಎಕ್ಸಾಮ್ ಬರೋದಂಗ ನಿಮ್ ಮುಂದೆಲ್ಲ ನಾವೇನಿದೆ, ಯಾಕಂದ್ರೆ ನೀವೆಲ್ಲ ಭಾಲ್ಕಿಯ ಜನತೆ ಚನ್ನಬಸವ ಪಟ್ಟದೇವರ ಗಿರಡಿಯಲ್ಲಿ ತಯಾರಾದಂಥವ್ರು. ಸಾಮಾನ್ಯ ನಿಮ್ಮ ಮುಂದೆ ಪ್ರವಚನ ಮಾಡೋದಂದ್ರೆ ಅದನ್ನ ನಮ್ಮನ್ನ ನಾವೇ ಸ್ವಪರೀಕ್ಷೆಗೆ ಒಡ್ಡಕೊಂಡಂಗೆ ಇರ್ತದೆ. ಯಾಕಂದ್ರೆ ಇಲ್ಲಿ ವಿಶ್ವನಾಥಪ್ಪ ಬಿರಾದವರು ಇದ್ದಾರೆ. ಅಂತಹ ಜಗಜಟ್ಟಿಗಳ ಮುಂದೆ ನಮ್ಮಂಥವ್ರು ಈ ಸಿಂಹದ ಮುಂದೆ ಜಿಂಕೆಯ ಜಿಗದಾಟವೇ
ಸೂರ್ಯನ ಮುಂದೆ ಪತಂಗದ ಆಟವೇ ಅಂತ ಹೇಳಿ ಶರಣರು ಹೇಳ್ತಾರಲ್ಲ, ಹಂಗಾಗ್ತದೆ. ಹಾಗಾಗಿ ಏನು ಅಪ್ಪವ್ರು ನನಗೆ ಪಾಠವನ್ನ ಕಲಿಸ್ಯಾರ, ಅಪ್ಪವ್ರು ನನಗೆ ಏನು ಮಾತನಾಡಕ್ ಕಲಿಸಿದ್ರು, ಅಪ್ಪವ್ರು ಏನೇನು ಕಲಿಸಿದ್ರು ಅದನ್ನ ಮತ್ತೆ ನಿಮಗೆ ಒಪ್ಪಿಸುವಂತ, ಅಪ್ಪವ್ರ ಮುಂದೆ ಒಪ್ಪಿಸುವಂತ ಒಬ್ಬ ವಿನಯ ವಿದ್ಯಾರ್ಥಿಯಾಗಿ ನಾನು ನಿಂತ್ಕೊಂಡು ಮಾತನಾಡ್ತೇನೆ ಹೊರತು ಯಾವ ಪ್ರವಚನಕಾರನಾಗಿ ಅಲ್ಲ ಅನ್ನುವಂಥ ಮಾತನ್ನು ತಿಳಿಸ್ತಾನೆ. ಬಹಳ ಅದ್ಭುತವಾಗಿ ನೀವು ಇಲ್ಲಿ ಜನ ಬಂದಿರಿ. ನಾಳೆಯಿಂದ ಇನ್ನೂ ಹೆಚ್ಚು ಜನ ಬರ್ರಿ. ನಾಳೆ ಎಲ್ಲ ಏನು ಇರೋದಿಲ್ಲ, ನಾವು ನೀವು ನಮ್ಮ ಮಧ್ಯೆ ಯಾರು ಇರೋದಿಲ್ಲ. ಒಂದಷ್ಟು ಶರಣರ ದಿವ್ಯ ಚರಿತಾಮೃತದಲ್ಲಿ, ವಚನ ದರ್ಶನದ ವಿಚಾರ ಸಾಗರದಲ್ಲಿ ಮಿಯೋಣ, ತೇಲೋಣ, ಆ ವಚನ ದರ್ಶನದ ವಚನ ಸಾಹಿತ್ಯದ ಕೆಸರನ್ನ ಮೈಗೆ ಅಂಟಿಸ್ಕೊಳ್ಳೋಣ. ಹಾಗೆ ಇವೆಲ್ಲ ಒಂದಷ್ಟು ಹಿಂದೆ ಎಲ್ಲ ನಿತ್ಯವೂ ಕೂಡ ಗುರುಲಿಂಗ ಜಂಗಮ ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ರು ಹಿರಿಯರು. ಅದು ಬರ್ತಾ ಬರ್ತಾ ನಿತ್ಯ ಗುರುಲಿಂಗ ಜಂಗಮ ದರ್ಶನ ಆಗೋಲ್ಲ, ಎಲ್ಲ ಕಡೆ ಜಂಗಮ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವರ್ಷದೊಳಗ 1 ಸರ್ತಿನಾದ್ರು 2 ಸರ್ತಿನಾದ್ರು 3 ಸರ್ತಿನಾದ್ರು ಈ ರೀತಿ ಪ್ರವಚನದ ಮುಖಾಂತರ ಗುರುವಿನ ವಾಣಿಯನ್ನ ಕೇಳ್ರಿ, ಜಂಗಮನ ದರ್ಶನವನ್ನ ಮಾಡ್ರಿ. ಗುರುಗಳು ಹೇಳಕತ್ತಾರಂದ್ರ ಅದು ಲಿಂಗವೇ ಬಾಯ್ತ ಹೇಳಕತ್ತದಂತ ಅರ್ಥ. ಒಬ್ಬ ಜಂಗಮ ಮೂರ್ತಿಗಳು ನಿಂತ ಹೇಳಕತ್ತಾರಂತಂದ್ರ ಅದು ಲಿಂಗಕ್ಕೇನೆ ಬಾಯಿ ಬಂದು ಹೇಳಕತ್ತದಂತ ಅರ್ಥ. ಯಾಕಂದ್ರ ಲಿಂಗದ ಬಾಯಿ ಜಂಗಮ ಅಂತ ಹೇಳಿ ಅಪ್ಪ ಬಸವಣ್ಣವ್ರು ಹೇಳಿದ್ರು. ಒಬ್ಬರು ಜಂಗಮ ಹೇಳ್ಯಾರ ಅಂತಂದ್ರೆ, ಒಬ್ಬರು ಗುರು ಹೇಳ್ಯಾರಂದ್ರೆ ಅದು ಲಿಂಗವೇ ಸಾಕ್ಷಾತ್ ಭಗವಂತನೇ ಗುರು ರೂಪದಲ್ಲಿ ಬಂದು ಪ್ರವಚನವನ್ನ ಹೇಳ್ತಾ ಇದ್ದಾರ, ತಮ್ಮ ಅಮೃತದ ವಾಣಿಗಳನ್ನು ಉಣ್ಬಿಡ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ಇನ್ನೂ ಹೆಚ್ಚಿನ ಜನ ನೀವು ಬರಬೇಕು. ಇದು ನಾವೆಲ್ಲ ಭಾರತ ತತ್ವಶಾಸ್ತ್ರದ ಅಧ್ಯಯನದಲ್ಲಿ ಅನಾದಿ ಕಾಲದಿಂದ ಹೇಳ್ಕೋತ ಬಂದಾರೆಲ್ಲ. ಈ ಜೀವ, ಈ ಜಗತ್ತು ಏನದಲ್ಲ, ಇದು ಮಿಥ್ಯ, ಈಶ್ವರ ಮಾತ್ರ ಸತ್ಯ ಅಂತ ಹೇಳಿ. ಇದು ಮಿಥ್ಯ ಅಂದ್ರೆ ಅರ್ಥ ಏನು? ಇದು ಸತ್ಯವೇ, ನಾವು ಬದುಕ್ತಾ ಇರುವಂತಹ ಈ ಜಗತ್ತು ಸತ್ಯವೇ, ಆದ್ರೆ ಇದು ಪರಮ ಸತ್ಯ ಅಲ್ಲ ಅಂತ. ಪರಮ ಸತ್ಯ ಅನ್ನುವಂಥದ್ದು ಬೇರೆ ಆದ, ಅಂತಿಮ ಸತ್ಯ ಅನ್ನುವಂಥದ್ದು ಬೇರೆ ಆದ, ಅದು ಈಶ್ವರ. ಜೀವ, ಜಗತ್ತು, ಈಶ್ವರ. ಈ ಜೀವ ಮತ್ತು ಜಗತ್ತು ಏನದಲ್ಲ, ಇದು ಪ್ರಾಪಂಚಿಕ ಸತ್ಯ ಅಷ್ಟೇ. ಪರಮ ಸತ್ಯ ಈಶ್ವರ ಅದಾನ, ಅವನನ್ನ ಕೊಡೋದೇ ಈ ಬದುಕಿನ ಮುಖ್ಯ ಗುರಿ ಅಂತ ಹೇಳ್ತಾ ಬಂದ್ರು. ಹಾಗಾಗಿ ನಾವು ಇದು ಹೇಳ್ತಾರಲ್ಲ, ಕವಿಕಾರರು ಹೇಳ್ತಾರೆ, ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಗಳೆಲ್ಲ, ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆಂಬ ಕಟ್ಟುಕರಾರು. ನಾವೇನು ಬಂದಿದ್ದೀವಲ್ಲ ಇಲ್ಲಿ, ನಮ್ಮ ಪಾತ್ರಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಅಷ್ಟೇ ಬಂದಿರೋದು ನಾವು. ಇದೇ ನಮ್ಮ ಮನೆ ಅಲ್ಲ, ಇದೇ ಶಾಶ್ವತ ಅಲ್ಲ ಅನ್ನುವಂಥ ಮಾತನ್ನ ನಾವು ಬಹಳ ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು. ಮತ್ತ ಎಲ್ಲ ಹೇಳ್ತಾರ್ರಿ, ಬಹಳ ಎಲ್ಲ ಹೇಳ್ಯಾರ, ನಾವು ಕೇಳಿವಿ. ಇದು ನಮ್ಮ ಒಳಗೆ ಬರ್ಬೇಕಲ್ಲ, ಒಳಗೆ ಇಳಿಬೇಕಲ್ಲ, ಆ ಭಾವನೆ ಇದು ನಮ್ದು ಅಲ್ಲ ಅನ್ನುವಂಥ ಭಾವನೆ ಬರ್ಬೇಕಲ್ಲ. ಈ ಪ್ರಪಂಚವನ್ನ ಇದರಿಂದ ದೂರ ಹೋಗುವಂಥದ್ದು, ಈ ಪ್ರಪಂಚಕ ಭಾವನೆಯಿಂದ ದೂರ ಹೋಗುವಂಥದ್ದು ನಮ್ಮ ಮನಸ್ಸೊಳಗೆ ಬರ್ಬೇಕಲ್ಲ ಅಂತ ಕೇಳಿದ್ರೆ, ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇಂತಹ ಪ್ರವಚನ ಕೇಳಬೇಕು, ಇಂತಹ ಶರಣರ ವಾಣಿಗಳನ್ನ ಕೇಳಬೇಕು. ಅವಾಗ ಅಂತಹ ಮಾನಸಿಕತೆ ನಮ್ಮಲ್ಲಿ ಬರ್ತಾ ಹೋಗ್ತದೆ. ಅದಕ್ಕೆ ಈ ಭಾರತ ಕಂಡಂತಹ ಶ್ರೇಷ್ಠ ಕವಿಗಳಾಗಿರುವಂತಹ ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ಗೀತಾಂಜಲಿ ಅನ್ನುವಂತಹ ಒಂದು ಗ್ರಂಥದಲ್ಲಿ ಬಹಳ ಅದ್ಭುತವಾಗಿ 2 ಸಾಲುಗಳನ್ನ ಬರೀತಾರೆ. ಏನಂದ್ರೆ, ಐ ಹ್ಯಾವ್ ಬಿನ್ ಇನ್ವೈಟೆಡ್ ಟು ದಿಸ್ ವರ್ಲ್ಡ್ ಫೆಸ್ಟಿವಲ್, thus I have been blessed. Here is my role to play my instrument and I have done my best ಅಂತ ಹೇಳ್ತಾರೆ. ಅಂದ್ರೆ ಈ ಜಗತ್ತೇನದಲ್ಲ, ಈ ಜಗತ್ತು ಇದು ಭಗವಂತನ ಜಾತ್ರೆ. ಈ ಜಗತ್ತು ಭಗವಂತನ ಜಾತ್ರೆ. ಈ ಜಾತ್ರೆಗೆ ನಾನು ಆಮಂತ್ರಿತನಾಗಿದ್ದೇನೆ. ಈ ಜಾತ್ರೆಗೆ ನಾನು ಆಮಂತ್ರಿತ ಅಷ್ಟೇ. ಇಲ್ಲಿ ಬರಬೇಕು, ನನ್ನ ಒಂದು ಸಂಗೀತ ವಾದ್ಯವನ್ನು ನುಡಿಸ್ಬೇಕು, ನನ್ನ ಹಾಡು ನಾ ಹಾಡಬೇಕು, ಹೋಗ್ಬೇಕಷ್ಟೇ. ಮತ್ತ ನನ್ನ ಹಾಡನ್ನು ನಾನು ಚೆನ್ನಾಗಿ ಹಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ. ಹಾಗಾಗಿ ಇಲ್ಲೆಲ್ಲ ನಾವು ಬಂದಿರೋದು ನಮ್ಮ ಹಾಡನ್ನು ಹಾಡ್ಲಿಕ್ಕೆ. ನಾನು ಬಂದಿರೋದು ಈ ಬಟ್ಟೆಯನ್ನು ಹಾಕಿ ಸಮಾಜವನ್ನ ಧರ್ಮ ಪ್ರಸಾರವನ್ನ ಮಾಡಿ ಸಮಾಜವನ್ನು ಸುಧಾರಣೆ ಮಾಡ್ಲಿಕ್ಕೆ. ಅಪ್ಪೋರು ಎಲ್ಲ ಬಸವತತ್ವದ ಪ್ರಚಾರವನ್ನ ಮಾಡ್ಲಿಕ್ಕೆ, ಬಸವತತ್ವವನ್ನ ಜನಮಾನಸದಲ್ಲಿ ಮುಟ್ಟಿಸ್ಲಿಕ್ಕೆ ಅದು ಅವರ ಪಾತ್ರ. ನೀವು ಇಂಥವರ ಮಾತುಗಳನ್ನ ಕೇಳಿ ತಮ್ಮ ಬದುಕನ್ನು ಕೃತಾರ್ಥ ಮಾಡ್ಕೊಳ್ಳುವಂಥದ್ದು ನಿಮ್ಮ ಪಾತ್ರ. ಹಿಂಗ ಅವರವರ ಪಾತ್ರವನ್ನ, ಅವರವರ ಹಾಡನ್ನ ಹಾಡಿ ಚಂದ ಇದ್ದು ಹೋಗ್ಬೇಕಷ್ಟೇ. ಇಲ್ಲಿ ಯಾವಾಗ ಇದು ನಮ್ಮದೇ ಅನ್ನುವಂಥ ಭಾವನೆ, ಇದೇ ಶಾಶ್ವತ, ಈ ಜಗತ್ತೇ ಶಾಶ್ವತ, ಈ ಜೀವವೇ ನಮಗ ಶಾಶ್ವತ ಅನ್ನುವಂಥ ಭಾವನೆ ಮನದೊಳಗೆ ಬಂತಂದ್ರ ಅಲ್ಲಿ ದುಃಖ ಪ್ರಾರಂಭ ಆಗ್ತದ. ಯಾವಾಗ ನಾವು ನಮ್ಮ ಜೀವನದೊಳಗೆ ನೆಮ್ಮದಿ ಇರಬೇಕು, ಸುಖದಿಂದ ಇರ್ಬೇಕಂದ್ರ ಇದು ನಮ್ಮದು ಅನ್ನುವಂಥ ಭಾವನೆಯನ್ನು ನಾವು ಹಚ್ಕೊಳ್ಬಾರ್ದು, ಎಲ್ಲವನ್ನ ಕಿತ್ತು ಹಾಕ್ಬಿಡ್ಬೇಕು. ಇದು ನಮ್ಮದಲ್ಲ ಅನ್ನುವಂಥ ಭಾವನೆ ಮನಸ್ಸಿನೊಳಗೆ ಬರಬೇಕು. ಅದಕ್ಕೆ ಸಿದ್ದೇಶ್ವರಪ್ಪ ಕೂಡ ಒಂದು ಬಹಳ ಅದ್ಭುತವಾಗಿ ತಮ್ಮ ಪ್ರವಚನದಲ್ಲಿ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ರು. ಯಾವಾಗ ದುಃಖ ಆಗ್ತದಂತರ, ಈ ಜಗತ್ತು ನಮ್ಮದು, ಈ ವಸ್ತು ನನ್ನದು, ಈ ಮನೆ ನನ್ನದು, ಈ ವಾಹನಗಳು ನನ್ನದು, ಇದು ಎಲ್ಲ ನನ್ನದು ಅನ್ನುವಂಥ ಭಾವನೆ ಯಾವಾಗ ಬರ್ತದಲ್ಲ, ಅವಾಗ ಅದು ದುಃಖದ ಉತ್ಪತ್ತಿ ಕೇಂದ್ರ ಮನಸ್ಸಿನೊಳಗಡೆ. ಇವಾಗ ಇದನ್ನ ನಾವು ಬಿಡ್ತೀವಲ್ಲ, ಇದು ಶಾಶ್ವತ ಅಲ್ಲ, ಪರಮ ಸತ್ಯ ಬೇರೆ ಅದ ಅಂತ ಅನ್ಕೊಳ್ತೀವಲ್ಲ, ಅವಾಗ ನಾವು ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಇರಬಹುದು. ಹಾಗಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಇಂತಹ ಭಾವನೆಗಳನ್ನ ಬೆಳೆಸ್ಕೊಳ್ತಾ ಹೋಗ್ಲಿಕ್ಕೆ ಏನ್ ಮಾಡ್ಬೇಕಂತ ಪ್ರವಚನಗಳು ಬರಬೇಕು. ಈಗ ಚಳಿಗಾಲ ಅದ,
ಚಳಿಗಾಲದಲ್ಲಿ ಚಳಿ ಸಾಮಾನ್ಯ, ಅದು ಪ್ರಕೃತಿಯ ಸಹಜ ನಿಯಮ. ಚಳಿಗಾಲದಲ್ಲಿ ಚಳಿ ಇರ್ತದ, ಬ್ಯಾಸಿಗೊಳಗೆ ಶೆಕೆ ಇರ್ತದ, ಮತ್ತು ಮಳೆಗಾಲದಾಗ ಮಳೆ ಇರ್ತದ. ಹಂಗಂತೇಳಿ ನಾವು ಮಾಡೋ ಕೆಲಸವನ್ನ ಬಿಟ್ಟು ಕೊಡೋದಿಲ್ಲ. ಹಾಗಾಗಿ ನಮ್ಮ ಈ ಪ್ರವಚನಕ್ಕೂ ಕೂಡ ಚಳಿ ಅದ ಅಂತೇಳಿ ಪ್ರವಚನಕ್ಕೆ ತಪ್ಪಿಸದೆ ಉಳಿಬಾರ್ದು, ಬರಬೇಕು. ಹಾಗಾಗಿ ಮತ್ತೆ ಚಳಿ ಇದ್ದಾಗ ನಿಮ್ಮ ಕೆಲಸನ ಮಾಡ್ಕೊಳ್ತಿರಲ್ಲ, ಹಾಗೆ ಅದಕ್ಕಿಂತ ನಿಮ್ಮ ಏನು ದಿನನಿತ್ಯದ ಜೀವನದ ಕಾರ್ಯಗಳನ್ನ ಮಾಡ್ಕೊಳ್ತಿರಲ್ಲ, ಅದು ಎಲ್ಲದಕ್ಕಿಂತ ಮುಖ್ಯ ಇಂಥ ಪ್ರವಚನವನ್ನ ಕೇಳೋದು. ಹಾಗಾಗಿ ಇದನ್ನು ಅದರಲ್ಲೇ ಒಂದು ಭಾಗ ಅಂತ ತಿಳ್ಕೊಂಡು ಇಲ್ಲಿ ಬಂದು ಪ್ರವಚನ ಕೇಳ್ತಾ ಹೋಗ್ಬೇಕು. ಈಗ ಇಷ್ಟು ಜನ ಬಂದಿರಿ, ನಾಳೆ ಒಬ್ಬೊಬ್ರು ನಿಮ್ಗೆಲ್ಲ 2 ಕೈ ಅದಾವಿಲ್ರಿ, ಈ 2 ಕೈ ಒಬ್ರು ಕರ್ಕೊಂಬರ್ರಿ, ನಾಳೆಯಿಂದ ಬರುವಾಗ ಕರ್ಕೊಂಬರ್ತೀರಿಲ್ಲ. ಹೆಚ್ಚು ಜನ ಬಂದಷ್ಟು ನಮಗೂ ಹೇಳ್ಬೇಕು ಅನ್ನೋ ಉತ್ಸಾಹ, ಇನ್ನಷ್ಟು ಚೆನ್ನಾಗಿ ಮತ್ತೆ ತಯಾರು ಮಾಡ್ಕೊಂಬಂದು ನಾವು ಹೇಳ್ತೀವಿ. ಇದು ಹೆಂಗಾಗ್ತದಂದ್ರೆ, ಒಂದು ಊರಾಗ ಒಂದು ಸಣ್ಣ ಹಾಸ್ಯಕತೆ ಹೇಳಿ ಮುಗಿಸ್ಬಿಡ್ತೀನಿ ನಿಮ್ಗೆ. ಈಗ ಒಂದು ಊರಾಗ ಒಬ್ಬ ಕಳ್ಳ ಇದ್ದ. ಆ ಕಳ್ಳ ಇಡೀ ಒಂದು ಊರಿಂದ ಒಂದು ದೊಡ್ಡ ಮನೆ ಇತ್ತು, ದೊಡ್ಡ ಶ್ರೀಮಂತರ ಮನೆ. ಅದಕ್ಕೆ ಕನ್ನ ಹಾಕ್ಬೇಕು, ಕಳ್ತನ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ದ. ಈಗ ಮುಂದಿನ ಬಾಗಿಲಿಂದ ಹೊಲಕ್ಕೆ ಆಗೋದಿಲ್ಲ, ಹಿಂದಿನ ಬಾಗಿಲು ಹೋಗ್ಬೇಕಂತಂದ್ರ ಹಿತ್ತಲ ಬಾಗಿಲು ಒಂದು ದೊಡ್ಡ ಗೋಡೆ ಕಟ್ಟಿದ್ರು. ಅಲ್ಲಿ ಅದ್ರ ಮೇಲೆ ಛತ್ತಿಗೆ ಏನೂ ಇರಲಿಲ್ಲ. ಒಂದು 20 ಫೀಟಿನ ಗೋಡೆ ಇತ್ತು. 20 ಫೀಟಿನ ಗೋಡೆ ಎಗರ್ ಬಿಟ್ರೆ ಸೀದಾ ಮನೆಯೊಳಗೆ ಪ್ರವೇಶ ಆಗ್ಬಿಡ್ತಿತ್ತು. 20 ಫೀಟ್ ಅವ್ನು ಎಗರ್ಲಕ್ಕೆ ಆಗ್ತಿರ್ಲಿಲ್ಲ, ಅದು ಸಾಧ್ಯ ಆಗೋದಿಲ್ಲ. ಅದೇ ಊರೊಳಗ ಈ ದೊಂಬರಾಟ ಮಾಡೋರು ಅಂತ ಇರ್ತಾರ, ತಂತಿ ಮೇಲೆ ನಡೆಯೋದು ಮತ್ತೆ ಈ ಜಿಗಿಯೋದು. ಅವೊಬ್ಬ ದೊಂಬರಾಟ ಮಾಡೋ 20 ಫುಟ್ ಮ್ಯಾಲ್ ಜಿಗಿತಿದ್ದ. ಒಮ್ಮೆ ಜಿಗಿದ್ರೆ 20 ಫುಟ್ ಮ್ಯಾಲ್ ಜಿಗಿತಿದ್ದ, ಆ ಕಡೆ ಹಿಂಗ್ ಹೋಗ್ತಿದ್ದ. ಇವ ನೋಡ್ತಾನ ಕಳ್ಳ, ನೋಡಿ ಇವ್ನ ಏನಾದ್ರು ಮಾಡಿ ಕರ್ಕೊಂಡ ಮನೆಗೆ ಹೋಗ್ಬೇಕು. ರಾತ್ರಿ ಇವನ್ನ ಜಿಗಿಸಿ ಇವನ್ ಕೈ ಹಗ್ಗ ಕೊಟ್ಟು ನಾ ಆಮೇಲೆ ಮನೆಗೆ ಜಿಗಿಬೇಕಂತ ತಿಳ್ಕೊಂಡು ಅವನ ಹೋಗಿ ಭೇಟಿ ಆಗ್ತಾನ. ಆ ದೊಂಬರಾಟ ಎಲ್ಲ ನಮಗೆ ಭೇಟಿಯಾಗಿ, ಅಲ್ಲಪ್ಪ ನಿಂಗೆ ದೊಂಬರಾಟ ಮಾಡಿತಿಲ್ಲ ದಿವಸ, ನಿನ್ಗೆ ಎಷ್ಟು ಸಿಗ್ತದ ರೊಕ್ಕ ಇರೋದ ಅಂತ ಕೇಳ್ತಾನ. ಏನ್ ಮಾಡಿದ್ರಿ ಅನ್ನೋರೆ, ಅವ್ರು 10, 20, 30 ಹಾಕ್ತಾರ, ದಿನ ಅಂದ್ರೆ 500 ರೂಪಾಯಿ ಬರ್ತದ. ಭಾಳ ಚಲೋ ಹಿಂಗ ಬಂತಂದ್ರೆ 1000 ಮೇಲೆ ಒಂದ್ ದಿವಸ ನನಗೆ ಬಂದೇ ಇಲ್ಲ ಅಂತ ಹೇಳಿ ಆ ದೊಂಬರಾಟ ಹೇಳ್ತಾನ. ಅದಕ್ಕೆ ಆ ಕಳ್ಳ ಹೇಳ್ತಾನ, ಇದೇನ್ ಮಾಡ್ತಿ ನೀನು, ದಿವಸ ಬರೀ ಜಿಗುದು ನಿನ್ ಕಾಲಕ್ಕೆ ಏನೋ ಮುಸ್ಲಾಕತ್ತೇವ, ನನ್ನ ಸಲುವಾಗಿ ನೀವು ಒಂದೇ ಸಲ ಜಿಗಿದು ಬಿಡು, ನಾನು ಒಂದೇ ಸಲ 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನ ನಮ್ಮ ಕಳ್ಳ. ಅಲ್ಲ ಮತ್ ನಾ ಇಷ್ಟು ದಿವಸ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಬಂದೀನಿ, ಮತ್ ಒಂದೇ ಸಲ ಜಿಗಿದ್ರೆ 50,000 ಕೊಡ್ತೀನಿ ಅಂತ ಹೇಳಕತ್ತಿರಲ್ಲ, ನನಗೇನು ಆಗೋದದ, ಹೋಗಿ ಜಿಗಿತೀನಿ ತಗೋರಿ ಅಂತ ಹೇಳಿ ಒಪ್ಕೊಳ್ತಾನೆ. ಇನ್ನು ರಾತ್ರಿ ಇಬ್ರು ಹೊಕ್ಕಾರ ಹೋಗಿ ಆ ಸಾವ್ಕಾರನ ಮನೆ ಹಿಂದೆ ಜಿಗಿಬೇಕು. ಅವಾಗ ಜಿಗಿ ಅಂತ ಹೇಳ್ತಾನೆ, ನೋಡು ಬಾಡಿ ಅದ ಜಿಗಿ ಅಂತ ಹೇಳಿ ಜಿಗಿತೀನಿ, ಏನ್ ಸಮಸ್ಯೆ ಇಲ್ಲ. ಮತ್ತ ಅವರು ನಮ್ ಜೊತೆಗೆ ಬಾಜಾ ಭಜಂತ್ರಿ ಇರ್ತಿದ್ರು, ಎಲ್ಲ ಅವ್ರು ಬಡಿತಾರೆ ಡಂಡ್ ಅಂತ ಬಾಜಾ ಭಜಂತ್ರಿ ಇರ್ತಾರ. ಮತ್ 100 ಮಂದಿ ಕರೆಸು, ಬಾಜಾ ಭಜಂತ್ರಿ ಕರೆಸು, 100 ಮಂದಿ ಕರೆಸು, ಮಂದಿ ಸೇರಿಸು, ಅವೆಲ್ಲ ಬಡಿಬೇಕು ಅಂದ್ರೆ ಮಾತ್ರ ಜಿಗಿಬೇಕು ಅಂತ ಅಮ್ಮ ಚಲೋ ಮಾಡಿದ. ಅಲ್ಲೋ ಮತ್ತೆ ಜಿಗಿತೀನಿ ಅಂತಿಲ್ಲ, ಅವೆಲ್ಲ ಇರ್ಬೇಕ್ರಿ ಅಂದ್ರೆ ನಾ ಜಿಗಿತೀನಿ ಅಂತ ಅಂದವ. ನಾ ಈಗ ಕಳ್ತನ ಮಾಡಕ್ ಬಂದೀನಿ, ಎಲ್ಲರೂ ಕರೆಸಿ ಹೆಂಗ್ ಕಳ್ತನ ಮಾಡೋದು, ಇವೆಲ್ಲ ಆಗುದಿಲ್ಲ ಅಂತ ಹೇಳಿದಾಗ, ಹಂಗ ನಾನು ಜಿಗಂಗಿಲ್ರಿ ಅಂತ ನನಗೆ ಅವ್ರ ಮಂದಿ ಇರ್ಬೇಕಲ್ಲ, ಜಿಗಕ್ ಆಗೋದೇ ಇಲ್ಲ ನನಗೆ. ಬಾಜಾ ಭಜಂತ್ರಿ ಇರ್ಬೇಕು, ಸುತ್ತ ನೋಡಾಕ 100 ಮಂದಿ ಇರ್ಬೇಕು, ಚಪ್ಪಾಳೆ ತರ್ತಿರ್ಬೇಕು, ನಾ ಜಿಗಿತಿರ್ಬೇಕು. ಇಲ್ಲಿದ್ರೆ ಮಾತ್ರ ಸಾಧ್ಯ, ಇಲ್ಲ ನಂಗೆ ಜಿಗಾಕ್ ಬರೋದೇ ಇಲ್ರಿ ಅಂತಂದ. ಹಂಗ ಇಲ್ಲಿ ಪ್ರವಚನ ಕೇಳಾಕಿದ್ರೆ ನಾವು ಹೇಳಾಕ ನಂಗಿಲ್ಲ, ಜಿಗಾಕ್ ಬರೋದೇ ಇಲ್ಲ. ಹಂಗಾಗಿ ನೀವು ನಾಳೆ ಏನ್ ಮಾಡ್ರಿ, ನಿಮಗೆ ನಾಳೆ ಇನ್ನು ಮಜಾ ಇರ್ತಾವ್ರಿ ಕಥೆಗಳು. ಇದನ್ನ ಟ್ರೈಲರ್ ಅಷ್ಟೇ, ಇದು ಏನ್ರ ಅವ್ರಿ, ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಬಾಕಿ ಅಂತ ಹೇಳ್ತಾರಲ್ಲ. ಹಂಗ ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಬಾಕಿ. ಇನ್ನು 8 ದಿವಸ ನಿಮಗೆ ಪೂರಾ ಇದ್ರಾಗ ಮಾಡಿ ಹಾಕೋಣ ಅಂತ. ಹಾಗಾಗಿ 2 ಕೈ ಅದಾವಿಲ್ರಿ, 2 ಕೈ ಒಬ್ರು ಕರ್ಕೊಂಬರ್ರಿ. ಇನ್ನೂ ಅಷ್ಟೇ 2 ಕೈ ಅದಾವಿಲ್ರಿ, 2 ಒಬ್ರು ಕರ್ಕೊಂಬರ್ರಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಇಂಥ ಅದ್ಭುತ ವೇದಿಕೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಮೊದಲೇ ಹೇಳಿದೆ, ಏನೆಲ್ಲ ನಾನು ನನ್ನ ಮಾತಿಂದ ಅದು ನನ್ನ ಬಾಯಿಂದ ಬಂದರೂ ಕೂಡ ಅದು ನಾನು ತಿಳ್ಕೊಳ್ಳೋದು, ಅದು ಪೂಜ್ಯರೇ ನಾನು ಒಳಗಡೆ ಕೂತ್ಕೊಂಡು ನೋಡ್ತಕ್ಕಂತಾರ ಅಂತ ತಿಳ್ಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೆರಡು ಈ ತುಳು ನುಡಿಗಳನ್ನ ಪರಮ ಪೂಜ್ಯರ ಪವಿತ್ರ ಪಾದಗಳಿಗೆ ಸಮರ್ಪಣೆ ಮಾಡಿ ಇವರಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇದುವರೆಗೆ ಪೂಜ್ಯ ಪ್ರಭುಲಿಂಗ ಸ್ವಾಮೀಜಿಗಳವರು ಇವತ್ತು ಪ್ರವಚನದ ಉದ್ಘಾಟನಾ ಸಮಾರಂಭದಲ್ಲಿ ಆರಂಭಿಕವಾಗಿ ಪ್ರವಚನದ ಕೆಲ ನುಡಿಗಳನ್ನ ಈ ವೇದಿಕೆಯ ಮೇಲೆ ಪೂಜ್ಯರ ವಾಣಿಯನ್ನ ಕೇಳಿದ್ವಿ. ಇನ್ನು ಬಹಳಷ್ಟು ಅರ್ಥಪೂರ್ಣವಾಗಿರುವ ವಿಷಯಗಳು, ಹಾಸ್ಯಭರಿತ ಕಥೆಗಳು ಸೇರಿದಂತೆ ಶರಣರ ಬದುಕಿನ ಕುರಿತಂತೆ ಎಲ್ಲವನ್ನ ನಾವು ವಚನ ದರ್ಶನ ಪ್ರವಚನದಲ್ಲಿ ನೋಡ್ಲಿಕ್ಕಿದ್ದೇವೆ. ನಾಳೆಯಿಂದ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರ್ರಿ ಎನ್ನುವ ಮಾತನ್ನ ಹೇಳ್ತಾ, ಪೂಜ್ಯ ಶ್ರೀ ಪ್ರಭುಲಿಂಗ ಸ್ವಾಮೀಜಿಗಳವರಿಗೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸೋಣ. ಇದೀಗ ಇವತ್ತಿನ ಕಾರ್ಯಕ್ರಮ, ಈ ಒಂದು ವಚನ ದರ್ಶನ ಪ್ರವಚನ ಉದ್ಘಾಟನಾ ಸಮಾರಂಭದ ಸನ್ನಿಧಾನವನ್ನು ವಹಿಸಿರುವ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರಿಗೂ
ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಪ್ರಭುಲಿಂಗ ಸ್ವಾಮೀಜಿಗಳಿಗೂ, ಉದ್ಘಾಟಕರಾದಂತಹ ಸಂಗಮೇಶ್ಗಾಮ ಅವರಿಗೂ, ಜೊತೆಗೆ ನಮ್ಮ ವಿಶ್ವನಾಥ ಬಿರಾದರ್ ಸರ್ ಅವರಿಗೂ, ಅದೇ ರೀತಿ ಈ ಸಂದರ್ಭದಲ್ಲಿ ಮರೆ ಸರ್ ಅವರಿಗೂ, ಕಮಟಾಣೆ ಸರ್ ಅವರಿಗೂ, ವೇದಿಕೆ ಮೇಲೆ ಆಸೀನರಾಗಿರುವ ಸ್ವಾಮಿ ಅವರಿಗೂ, ಸೊ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ರಿಗೂ ಶರಣಾರ್ಥಿಗಳನ್ನ ತಿಳಿಸಿ, ನಮ್ಮ ಸಾಯಿ ನಾಟಕ ಸಂಘ, ಶಿರಡಿ ಸಾಯಿ ನಾಟಕ ಸಂಘದವರು ಬಸವರಾಜ್ ಅವರು ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವ್ರು ನಾಟಕ ಮಾಡ್ಲಿಕ್ಕೆ ಬಂದಿಲ್ಲ, ಪೂಜಾ ಅಪ್ಪ ಅವರಿಗೆ ಗೌರವದ ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ ಅವರು ವೇದಿಕೆಗೆ ಬಂದು ಪೂಜಾ ಅಪ್ಪಗಡವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ ಕಾರ್ಯಕ್ರಮ ವಚನ ಮಂಗಲದೊಂದಿಗೆ ಈ ಒಂದು ವಚನ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಬಸವರಾಜ್ ಅವರು ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ಪೂಜ್ಯರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸೋಣ. ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವ ಅರ್ಪಣೆಯನ್ನು ನೆರವೇರಿಸಿರುವ ನಮ್ಮ ನಾಟಕ ಸಂಘದ ಕಲಾವಿದರಿಗೆ ಅನಂತ ಶರಣಾರ್ಥಿಗಳು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣಸತಿ ಲಿಂಗಪತಿ ಹರಣ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯದ ಅಕ್ಕ ಮಹಾದೇವರಿಗೆ, 770 ಮರಗಣಗಳಿಗೆ, 196,000 ಜಂಗಮರಿಗೆ, ಪರಮ ಪಟ್ಟ ದೇವರಿಗೆ. ದಯವಿಟ್ಟು ಎಲ್ಲರೂ